ಈಗ ಮುಂದಿನ ವಿಭಾಗಕ್ಕೆ ಹೋದಾದ್ರೆ ಸರ್, ನಿಮ್ಮಿಂದ ಕಿವಿ ಮಾತು ಕೇಳೋಂಥ ಒಂದು ಅಭಿಪ್ರಾಯ ನಮ್ಗಿದ್ರಲ್ಲಿ. ಇವಾಗ ನಮ್ಮ ಜನರೇಷನ್ ನೀವು ನೋಡೋದಾದ್ರೆ ಯಾವ ಏರಿಯಾಸ್ ಅಲ್ಲಿ ನಾವು ಧರ್ಮದಿಂದ ಹಿಂದುಳಿತೀವಿ ಅಥವಾ ಯಾವ ಏರಿಯಾಸ್ ಅಲ್ಲಿ ನಾವು ಇಂಪ್ರೂವ್ ಆಗ್ಬೇಕು ಅಂತ ನಿಮಗೆ ಅನ್ಸುತ್ತೆ? ಮೊದಲನೇದಾಗಿ ಧರ್ಮ ಅನ್ನುವುದಾದರೆ ಇಟ್ ಈಸ್ ಎ ಟೈಮ್ ಟೇಬಲ್, ಇಟ್ ಈಸ್ ಎ ಸಿಲೆಬಸ್. ಅದು ಸಿಲೆಬಸ್. ಅದು ಬದುಕಿಗೆ ಭಗವಂತ ಹೇಳಿಕೊಟ್ಟ ಮಾಡಿಕೊಟ್ಟ ಸಿಲೆಬಸ್. ನಮ್ಮ ಸಿಲೆಬಸ್ಸು ನಮಗೆ ಚೆನ್ನಾಗಿ ಗೊತ್ತಿದ್ರೆ ಎಕ್ಸಾಮಿನೇಷನಲ್ಲಿ ಭಯ ಇರಲ್ಲ, ನನಗೆ ಒಳ್ಳೆ ಮಾರ್ಕ್ಸ್ ಬರುತ್ತೆ. ನನ್ನ ಫೈನಲ್ ಎಕ್ಸಾಮಿನೇಷನ್ನು ಜೀವನದ ಕಡೆಗಾಲ. ಆ ಕಡೆಗಾಲದಲ್ಲಿ ನನಗೆ ನೆಮ್ಮದಿಯಿಂದ ಇರಬೇಕಾದರೆ ನನ್ನ ಜೀವನದಲ್ಲಿ ಅತಿಯಾದಂತಹ ಕೆಟ್ಟದ್ದನ್ನು ನಾನು ಮಾಡಿಲ್ಲ ಅನ್ನುವ ಮಾನಸಿಕವಾದ ನೆಮ್ಮದಿ ನನ್ನಲ್ಲಿ ಇರಬೇಕಾದ್ರೆ ನನ್ನ ಯೌವನದಲ್ಲಿ ನಾನು ಸಿಲೆಬಸ್ಸನ್ನು ಓದಿರ್ಬೇಕು. ಸೇಮ್ ಎಕ್ಸಾಮಿನೇಷನ್ನಲ್ಲಿ ನಾನು ಹೋದಾಗ ನನಗೆ ಭಯ ಇರಬಾರ್ದು ಅಂದರೆ ನಾನು ಸಿಲೆಬಸ್ಸನ್ನು ನಾನು ನೆಟ್ಟಗೆ ಓದಿದ್ರೆ ಕ್ವಶನ್ಸ್ಗೆ ಆನ್ಸರ್ ಮಾಡಬಹುದು. ಇದರಂತೆ ಧರ್ಮ ಒಬ್ಬೊಬ್ಬರಿಗೆ ಒಂದೊಂದನ್ನು ದೇವರು ಹೇಳಿದ್ದಾನೆ. ನಾವು ಆಚರಣೆ ಮಾಡಲೇಬೇಕಾದಂತಹ ನೈತಿಕತೆ, ಹೊಣೆಗಾರಿಕೆ ಇರುವ ಧರ್ಮಗಳು ಮುಖ್ಯವಾಗಿ ಮನುಷ್ಯ ಅವರದೇ ಆದ ಒಂದು ಆಚಾರ ಸಂಹಿತೆ ಅಂತ ಶಾಸ್ತ್ರ ಹೇಳಿಕೊಟ್ಟಿದೆ. ಜೊತೆಯಲ್ಲಿ ತಂದೆ ತಾಯಿಗಳನ್ನು ರಕ್ಷಣೆ ಮಾಡಬೇಕು ಅನ್ನುವ ಧ್ಯೇಯೋದ್ದೇಶವೂ ಬೇಕು. ಅದರ ಜೊತೆಯಲ್ಲಿ ತಂದೆ ತಾಯಿಗಳ ರಕ್ಷಣೆ ಇದು ಒಂದು ಧರ್ಮವೇ. ಪುಂಡಲೀಕನಿಗೆ ಒಲಿದು ಪಾಂಡುರಂಗ ವಿಠಲ ಬಂದು ನಿಂತ ಅಂತ ನಾವು ಚೆನ್ನಾಗಿ ಹಾಡನ್ನು ಹೇಳ್ತೇನೆ. ಅವನು ಹೇಳೋನೆ ನನ್ನ ಅಪ್ಪ ಅಮ್ಮನನ್ನು ನಾನು ವೃದ್ಧಾಶ್ರಮಕ್ಕೆ ಸೇರಿಸಿ ಇಲ್ಲಿ ಬಂದೆ ಅಂತ. ಅಫ್ಕೋರ್ಸ್ ಅವನಿಗೆ ಏನೂ ಕೈಲಾಗೋದಿಲ್ಲ, ಅವನೇ ಪೇಷಂಟ್ ಆಗಿದ್ದಾನೆ ಅಂದರೆ ಓಕೆ, ಅವನು ತುಂಬ ಲಕ್ಸುರಿ ಆಗಿದ್ದಾನೆ, ಅದು ಮಾಡೋದು ಬೇಡ. ಅದರ ಜೊತೆಯಲ್ಲಿ ನಿತ್ಯಾನುಷ್ಠಾನವನ್ನು ನಾವು ಒಂದಿಷ್ಟು ಅವಶ್ಯವಾಗಿ ಮಾಡಲೇಬೇಕು. ಕೆಲವು ವಾದಗಳು ಉಂಟು ಈಗ, ಎಲ್ಲ ದೇವರೇ ಮಾಡಿಸ್ತಾನೆ ಅಂತ. ದೇವರು ನೀನು ಪ್ರಯತ್ನ ಮಾಡಿದರೆ ಮಾಡಿಸ್ತಾನೆ. ನೀನು ಪ್ರಯತ್ನವನ್ನೇ ಮಾಡದೇ ಇದ್ದರೆ ದೇವರೇನು ಮಾಡಿಸೋದಿಲ್ಲ. ನನ್ನ ಪ್ರಯತ್ನವೂ ಅಲ್ಲಿ ಸಾಕಷ್ಟು ಬೇಕು. ಅಲ್ಲ, ಎಲ್ಲ ದೇವರೇ ಮಾಡಿಸೋದಲ್ವಾ? ಹೌದು, ಎಲ್ಲದಕ್ಕೂ ನಾನು ಈ ರೂಲ್ಸನ್ನು ಇಟ್ಕೊಂಡಿದ್ದೇನಾ? ಇಟ್ ಈಸ್ ಎ ಥಂಬ್ ರೂಲ್ ಫಾರ್ ಓನ್ಲಿ ಧರ್ಮ. ಬೇರೆದಕ್ಕೆಲ್ಲ ನಾನು ಮಾಡಬೇಕಂತ ಅದು ಬೇಡ. ಇಬ್ಬಗೆಯ ನೀತಿ ಬೇಡ. ನನಗೆ ತಿಳುವಳಿಕೆ ಇದ್ದಷ್ಟು ನಾನು ಬೆಳಗ್ಗೆ ಎದ್ದು ಆದಷ್ಟು ಬೇಗ ಹೇಳ್ತೇನೆ. ಇದೊಂದು ಬೆಳಗ್ಗೆ ಆದಷ್ಟು ಬೇಗ ಏಳುವುದನ್ನು ನಾವು ಇವತ್ತು ತುಂಬ ಬಿಟ್ಟಿದ್ದೇವೆ. ಪುರುಸತ್ತಿದೆ ಅಂದರೆ 10 ಗಂಟೆವರೆಗೂ ಬಿದ್ದುಕೋತೇವೆ. ಇದು ತಪ್ಪಾಗಿದೆ. ಯಾಕೆ ಅಂದರೆ 10 ಗಂಟೆವರೆಗೂ ಮಲಗೋದು, ಬೆಳಗ್ಗೆ ಏಳೋದು, ರಾತ್ರಿ ಮಲಗಿದ್ದು ಲೇಟು. ಏನಂಥ ದೊಡ್ಡ ಘನ ಕಾರ್ಯ ಮಾಡ್ತಾ ಇದ್ರು, ಹರಡ್ತಾ ಇದ್ವಿ. ನೀವು ಹರಟೋದು ತಪ್ಪು ಅಂತ ಹೇಳಲ್ಲ, ಹೇಳಿದ್ರು ಕೇಳೋದಿಲ್ಲ. ಸಕಾಲಕ್ಕೆ ಮಲಗಿ ಸಕಾಲಕ್ಕೆ ಹೇಳಿ, ಅಕಾಲಕ್ಕೆ ಮಲಗಿ ಅಕಾಲಕ್ಕೆ ಹೇಳೋದು ಆರೋಗ್ಯಕರವಾದ ಬೆಳವಣಿಗೆನೂ ಅಲ್ಲ, ಶಾಸ್ತ್ರೀಯವಾಗೂ ಅದು ಸರಿಯಲ್ಲ. ಒಂದು ಸಕಾಲಕ್ಕೆ ಹೇಳೋದು. ಶೌಚ ಒಂದು ಬೇಕು. ಶೌಚ ಬಹಿಪ್ರದೇಶಕ್ಕೆ ಹೊರಗೆ ಹೋದಾಗ, ಟಾಯ್ಲೆಟ್ಟಿಗೆ ಹೋದಾಗ, ಕಡೇ ಪಕ್ಷ ದೇವರ ಪೂಜೆಗೆ ಹೋಗುವ ಸಂದರ್ಭದಲ್ಲಾದರೂ ಸ್ವಚ್ಛವಾಗಿ ಶಾಸ್ತ್ರದಲ್ಲಿ ಹೇಳಿರುವಷ್ಟು ಬಾಯಿ ಮುಕ್ಕಳಿಸಿ. ಮೃತ್ತಿಕಾ ಶೌಚ ಕಷ್ಟ ಅಂತಾರೆ, ಒಂಚೂರು ಮೃತ್ತಿಕ ಬೇಕೇ ಬೇಕು. ಆ ದುರ್ಗಂಧ ಹೋಗೋವರೆಗೂ ಲೇಪ ಮಾಡಿಕೊಳ್ಳಿ. ಇವತ್ತಿನ ಸಾಬೂನನ್ನು ಬಳಸ್ತೇವೆ, ಆದರೆ ಏನೇ ಸಾಬೂನನ್ನು ಬಳಸಿದ್ರು ಕಡೆಯಲ್ಲಿ ಒಂದಿಷ್ಟು ಮೃತ್ತಿಕೆ ಬೇಕೇ ಬೇಕು. ಇಟ್ ಈಸ್ ನಾಟ್ ಈಕ್ವಲೆಂಟ್ ಟು ಸೋಪ್. ಎಸ್, ಸೋಪು ಖಂಡಿತ ವಾಸನೆಯನ್ನು ನಿರ್ಮೂಲ ಮಾಡಿತು, ಆದರೆ ಶಾಸ್ತ್ರ ಹೇಳಿರೋ ಚೂರು ಮೃತ್ತಿಕೆಯನ್ನು ಚೂರು ಮನೆ ಮತ್ತೆ ಡ್ರೈನೇಜ್ ಕಟ್ಕೊ ಮತ್ತೆ ಮಾಡುತ್ತೆ ಅನ್ನೋ ಭಯ ಇರುತ್ತೆ. ಪುಡಿ ಮಣ್ಣನ್ನು ಬಳಸಿದ್ರೆ ಏನಾಗೋದಿಲ್ಲ. ಇದು ಮೃತ್ತಿಕಾ ಶೌಚ. ಇದು ಸ್ಟೆಪ್ ಬೈ ಸ್ಟೆಪ್ ಹೇಳುವುದಾದರೆ. ಆದ ಮೇಲೆ ಒಂದು ನಾನು ಎಲ್ಲರಿಗೂ ಕೇಳಿಕೊಳ್ಳೋದು ಅಥವಾ ಸಜೆಸ್ಟ್ ಮಾಡೋದು, ನೀವು ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾಗ ಒಂದನ್ನು ನಿಮ್ಮಲ್ಲಿ ದಯಮಾಡಿ ರೂಢಿಸಿಕೊಳ್ಳಿ. ಬೆಡ್ ಕಾಫಿ ಬೇಡ. ದಯಮಾಡಿ ಸ್ನಾನ ಮಾಡಿ ಒಂದೇ ಒಂದು ಸಣ್ಣ ಸುದರ್ಶನಕ್ಕೆ ನೀರನ್ನು ಹಾಕಿ ಓಂ ನಮೋ ನಾರಾಯಣಾಯ ಅಂತ ಹೇಳಿ ಪುರುಷ ಸೂಕ್ತ ಹೇಳಿಕ್ಕೂ ನನಗೆ ಟೈಮ್ ಇಲ್ಲ, ಬರಲ್ಲ ಅನ್ನೋದಾದರೆ ತೀರ್ಥ ತೆಗೆದುಕೊಂಡು ಸಂಧ್ಯಾ ವಂದನೆಯನ್ನು ಮಾಡಿ ಆಮೇಲೆ ನಾನು ತಗೊಳ್ಳೋದು ತುಂಬ ಒಳ್ಳೆಯದು. ಅದನ್ನು ಬಿಟ್ಟರೇನೆ ದೇವರ ಅನುಗ್ರಹ ಮಾಡೋದು ಅಂತ ನಾನು ಅಂತೇನೆ. ದೇವರ ಅನುಗ್ರಹ ಇವತ್ತು ಕಾಫಿ ಕುಡ್ದೋನ್ ಮೇಲೆ ಆಗಿರ್ಬೋದು, ಬಿಟ್ಟೋನ್ ಮೇಲೆ ಆಗದೆ ಇರ್ಬೋದು, ಅದೆಲ್ಲ ಬೇಡ. ನಾನು ಹೇಳೋದೇನೆಂದರೆ ನಮಗೆ ಇದೊಂದು ಸಂಹಿತೆ ಅಂತ ಹಾಕಿ ಕೊಟ್ಟಿದೆ.
ಆದ್ರಿಂದ ನನಗೆ ತೀರಾ ಬೇಗ ಕಾಫಿ ಇಲ್ಲದೆ ಇದ್ರಾಗ ಬೇಗ ಎದ್ದು ಸ್ನಾನ ಮಾಡಿ. ಕರೆಕ್ಟ್. ಇದೊಂದು ನಾನು ಹೇಳೋದು. ಯಾರ್ಯಾರಿಗೆ ಆಕ್ಷೇಪಣೆಗಳು ಬರುತ್ತೆ ಆಮೇಲೆ ಕಾಮೆಂಟ್ಸ್ ಅಲ್ಲಿ ಬರಬಹುದು ಖಂಡಿತ. ಆದ್ರೆ ಹೇಳೋದು ನಾನು ಹೇಳ್ಬೇಕಲ್ಲ. ಡಾಕ್ಟರ್ ಆದವನು ಪೇಷಂಟ್ ತುಂಬಾ ಬೇಸರ ಪಟ್ಕೊಳ್ತಾನೆ, ಆದ್ರಿಂದ ಡಯಟ್ ಏನು ಹೇಳಲ್ಲಪ್ಪ. ಡಾಕ್ಟರ್ ಏನ್ ತಿನ್ಬೇಕು, ಏನ್ ಬೇಕಾದ್ರೆ ತಿನ್ಕೊ, ಜಾಸ್ತಿ ತಿಂದೆ ಅಂದ್ರೆ ನನಗೆ ಲಾಭ, ಯಾಕಂದ್ರೆ ಮೇಲಿನ ಮೇಲೆ ಬರ್ತಿ ಅಂದ್ರೆ ಅವ್ನು ಡಾಕ್ಟರ್ ಆಗುದಿಲ್ಲ. ಅದರಿಂದ ಮಕ್ಕಳಿಗೆ ಮೊಬೈಲ್ ತುಂಬಾ ಇಷ್ಟ ಅಂತ ಹೇಳಿ ಒಂದ್ 2-3 ಮೊಬೈಲ್ ಕೊಟ್ಬಿಟ್ರೆ ನಾನು ಮಕ್ಕಳ ಕಣ್ಣು ಹಾಳಾಗತ್ತೆ, ಬುದ್ಧಿನೂ ಹಾಳಾಗತ್ತೆ. ಬುದ್ಧಿ ಬರೋ ಕಾಲಕ್ಕೆ ನನ್ನೇ ಬೈಕೊಂಬತ್ತೆ. ಅದನ್ನ ತಂದೆ ತಾಯಿ ಆದವ್ರು ಮಾಡಬಾರ್ದು. ನಾನು ನನಗೆ ತಿಳಿದದ್ದನ್ನ ಹೇಳ್ತೇನೆ. ಇದು ಮೂರನೇದು. ಒಂದು, ಬೇಗ ಏಳೋದು, ಶೌಚ ಆಚಾರಗಳನ್ನ ಮೇಂಟೈನ್ ಮಾಡೋದು, ಆಹಾರವನ್ನ ತೆಗೆದುಕೊಳ್ಳುವ ಮುಂಚೆ ಸಂಧ್ಯಾವಂದನೆ, ಸ್ನಾನ, ಸಂಧ್ಯಾವಂದನೆ, ನಿರ್ಮಾಲ್ಯ ತೀರ್ಥ ತೆಗೆದುಕೊಂಡು ಮಾಡೋದು. ಪುರುಸೊತ್ತಿದೆಯಾ ಸ್ವಲ್ಪ ದಿನ ಒಂದು ಶಾಲಿಗ್ರಾಮಕ್ಕಾದರೂ ಸ್ವಲ್ಪ ಪೂಜೆಯನ್ನು ಮಾಡಿ ತುಂಬಾ ಉಪಯೋಗ ಬೀಳುತ್ತೆ. ಯಾಕೆ ಗೊತ್ತಾ, ಮತ್ತೆ ನಾನು ಶಾಲಿಗ್ರಾಮವನ್ನು ಮುಟ್ಟುವ ಜನ್ಮ ಪಡೀತೇನೋ ಇಲ್ಲೋ ಗೊತ್ತಿಲ್ಲ. ಏನ್ ದೇವ್ರು ಕೊಡ್ತಾನೋ ಗೊತ್ತಿಲ್ಲ. ಕೊಟ್ಟಾಗೂ ನನಗೆ ಇದೇ ಪರಿಸ್ಥಿತಿ ಇದ್ರೆ ಟೈಮೇ ಇಲ್ಲ ಮುಂದಿನ ಜನ್ಮ. ಕೊಟ್ಟಿದ್ದಾನಲ್ಲ, ಯು ಡೂ ಇಟ್. ಮಾಡಿದ್ದಕ್ಕೆ ದೇವರು ಕೊಡ್ತಾನೆ. ತುಂಬಾ ಬೇಡ, ತುಂಬಾ ದೇವರಿದೆ ಆಗೋದೇ ಇಲ್ಲ. ತುಂಬಾ ದೇವರಿಂದ ಎಲ್ಲ ಮಾಡೋದಕ್ಕಿನ್ನ ಎಲ್ಲ ಬಿಟ್ಟು ಬಿಡಬೇಡ. ಸಾರಾಸಗಟಾಗಿ ಒಂದನ್ನಾದ್ರೂ ಮಾಡು. ಪುರುಸೊತ್ತಿದ್ದಾಗ ಎಲ್ಲ ದೇವರ ಪೂಜೆಯನ್ನ ಮಾಡು, ಎಲ್ಲ ಶಾಲಿಗ್ರಾಮಗಳನ್ನ ಮಾಡು ಅಂತ ಇದೊಂದು ಕಿವಿ ಮಾತು. ಅವರವರ ಸರ್ಕಮ್ಸ್ಟೆನ್ಸಸ್ ಅದನ್ನ ನೋಡಿಕೊಂಡು ಅಡಾಪ್ಟ್ ಮಾಡಿಕೊಳ್ಳಿ. ಅದನ್ನೇನು ಆಚಾರ್ಯರು ಹೇಳೋದು ಬೇಕಾಗಿಲ್ಲ. ಸರ್ವೈವಲ್ ಫಾರ್ ದ ಫಿಟೆಸ್ಟ್. ನನ್ನ ಬದುಕಿಗೆ ಏನ್ ಮಾಡ್ಬೇಕು ಅದನ್ನ ಮಾಡಿಕೊಳ್ತೇನೆ. ಅನ್ನ ಆಹಾರಗಳನ್ನ ಆದಷ್ಟು ಸ್ವೀಕಾರ ಮಾಡಬೇಕಾದ್ರೆ ವೇಷದ, ನಮ್ಮ ಮನೆಯಲ್ಲಾದರೂ ಏನೋ ಅನಿವಾರ್ಯ ಕಂಪನಿಗೆ ಹೋಗ್ತಾ ಇದ್ದೇನೆ ನಾನು, ಅಲ್ಲಿಯ ವೇಷದಲ್ಲೇ ತಿಂತಾ ಇದ್ದೇನೆ, ಪ್ಯಾಂಟೋ ಶರ್ಟೋ ಏನಿರುತ್ತೆ. ಮನೆಯಲ್ಲಿ ನಾನು ಊಟ ಮಾಡಬೇಕಾದರೆ ಅಲ್ಲಿ ಮಾಡಿದ್ದೇನೆಲ್ಲ ಇಲ್ಲಾಕೆ ಮಾಡೋದು? ಅಲ್ಲಿ ಅನಿವಾರ್ಯತೆಯಿಂದ ನೀನು ಮಾಡಿದ್ದು. ಹಾಸಿಗೆ ಮೇಲೆ ಪೇಷಂಟ್ ಆದಾಗ ಅನಿವಾರ್ಯವಾಗಿ ಅವ್ರು ಕೊಟ್ಟಂತಹ ಬ್ರೆಡ್ ಅನ್ನ ನಾನು ತಿಂದಿರ್ತೇನೆ. ಮನೆಗೆ ಬಂದ್ಮೇಲೆ ಹೇಗೋ ಅಲ್ಲಿ ತಿಂದಿದ್ದೀನಲ್ಲ, ದಿನ ಬ್ರೆಡ್ಡೇ ತಂದಿಟ್ಬಿಡು ಅಂತ ಯಾರು ಅನ್ನೋದಿಲ್ಲ. ನನ್ನ ಮನೆಯಲ್ಲಿ ನಾನು ಬೇರೆ ಪಂಚೆಯನ್ನು, ಪಟ್ಟೆ ಮಡಿಯನ್ನು ಉಟ್ಟುಕೊಂಡು ಊಟ ಮಾಡುವ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದು. 2 ದಿನ ಕಷ್ಟ ಆಗಬಹುದು, ಆದರೆ ಹೊಂದಿಕೊಂಡ್ರೆ ಅದು ಬಿಟ್ಟು ನಮ್ಗಿರ್ಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಅ ಯೂನಿಫಾರ್ಮ್. ವಿ ಕ್ಯಾನ್ ಡೂ ಇಟ್. ತುಂಬಾ ಸಮಯ ಏನು ಬೇಕಾಗಿಲ್ಲ. ಅಂದ್ರೆ ಇದು ಮಾಡಲೇಬೇಕಾದದ್ದನ್ನು ನಾನು ಹೇಳ್ತೇನೆ. ಸಂಧ್ಯಾ ವಂದನೆಯನ್ನು ಅಷ್ಟೇ ಆದಷ್ಟು 3 ಹೊತ್ತು ಮಾಡಲಿ. ಕಡೇ ಪಕ್ಷ 2 ಹೊತ್ತಂತೂ ಬಿಡಲೇಬೇಡ. ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಸಂಧ್ಯಾ ವಂದನೆಯಲ್ಲಿ ನೋ ಕಾಂಪ್ರಮೈಸ್. ಗಾಯತ್ರಿ ಜಪದ ಸಂಖ್ಯೆಯಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಮಾಡಿಕೊಳ್ಳಿ, ಆದರೆ ಪುರುಷರಾದವರು ಸಂಧ್ಯಾ ವಂದನೆಯನ್ನು ಆದಷ್ಟು ಮಾಡಲೇಬೇಕು. ಇದು ಆಕ್ಚುಲಿ ನೀವು ಈ ಉತ್ತರದಿಂದ ನಾನು 3 ಮೇಜರ್ ಪಾಯಿಂಟ್ ತಗೊಂಡೆ. ಆಕ್ಚುಲಿ ಒಂದು, ನಮ್ಗೆ ಎಷ್ಟು ಈ ಜನ್ಮ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಇದೆ, ಅದು ಸೆಲ್ಫ್ ಅವೇರ್ನೆಸ್ ಆಗ್ಲೇಬೇಕು. ನೀವು ಹೇಳ್ದಂಗೆ ಪುನಃ ಶಾಲಿಗ್ರಾಮ ಪೂಜೆಗೆ ನಮ್ಗೆ ಅವಕಾಶ ಸಿಗುತ್ತಾ ಅಥವಾ ರಂಗೋಲಿ ಹಾಕಕ್ಕೆ ಈ ಆಪರ್ಚುನಿಟಿ ಸಿಗುತ್ತಾ? ಡೆಫಿನೆಟ್ ಇಲ್ಲ. ಬಟ್ ಆದಷ್ಟು ಇದನ್ನ ಯುಟಿಲೈಸ್ ಮಾಡ್ಕೊಳ್ಬೇಕಾದ್ದು ಒಂದು. 2ನೇದು, ಈ ಆಚರಣೆ ನಮಗ್ ಮಾತ್ರ ಸೀಮಿತ ಇಲ್ಲ, ಅದು ನಮ್ಗೆ ಹೆಲ್ತ್ ಇಂದನೂ ಕೂಡ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ. ಅದೇ ರೀತಿ ಅದು ನಮ್ಗೆ ಇಂಪ್ಯಾಕ್ಟ್ಫುಲ್ಲು ಆಗುತ್ತೆ. 3ನೇದು, ಈ ಎಲ್ಲಾ ನಿತ್ಯ ಕರ್ಮಾನುಷ್ಠಾನಗಳಿಂದ ಫ್ಯಾಮಿಲಿ ಸೆಕ್ಯೂರ್ಡ್ ಆಗಿರುತ್ತೆ. ಅದಾದ್ಮೇಲೆ ಅವ್ರ ಜೊತೆ ಹೊಂದಿಕೊಳ್ಳುವಂತ ಒಂದು ಸ್ವಭಾವ ನಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇದು ನಮ್ಗೆ ತುಂಬಾ ರಿಯಲಿಸ್ಟಿಕ್ ಆನ್ಸರ್ ಅನ್ನಿಸ್ತು. ನೆಕ್ಸ್ಟ್ ನನಗೆ ಪ್ರಶ್ನೆ ಇದ್ದಿದ್ದು, ಈಗ ಧರ್ಮ ರಕ್ಷಣೆಯಲ್ಲಿ ನಾವು ಮಾಡಬೇಕಾದಂತಹ ಕೆಲವೊಂದು ಸ್ಟೆಪ್ಸ್. ಈ ಪ್ರಶ್ನೆ ಯಾಕೆ ಬಂತು ಅಂತಂದ್ರೆ, ನೀವು ಪ್ರವಚನದಲ್ಲಿ ಹೇಳಿದಂಗೆ ಈಗ ಕೃಷ್ಣ ಎಲ್ಲ ಸಭೆಯಲ್ಲಿ ಇದ್ದಂತ ಜನ ಬಿಟ್ಟು, ದುರ್ಯೋಧನ ಮನೆ ಬಿಟ್ಟು ವಿದುರನ್ ಮನೆಗೆ ಹೋಗ್ತಾನೆ. ಯಾಕೆ? ದ್ರೌಪದಿಯ ವಸ್ತ್ರಾಪರಣ ಆಗುವ ಟೈಮಲ್ಲಿ ಆತ ಒಬ್ಬನೇ ಅದ್ರ ವಿರುದ್ಧ ನಿಂತವನು. ಅಟ್ಲೀಸ್ಟ್ ಮಾತಾದ್ರೂ ಆಡದ ಅಂತ ನೀವು ಹೇಳಿದ್ರಿ. ಸೊ ಈ ರೀತಿಯಿಂದ ಕೃಷ್ಣ ಅವನ ಮೇಲೆ ಪ್ರೀತಿ ಹೆಚ್ಚಾಗಿ ಅವನ ಮನೆಗೆ ಹೋಗ್ತಾನೆ. ಈ ನಿಟ್ಟಿನಲ್ಲಿ ನನ್ನ ಸುತ್ತಮುತ್ತಲು ಇರೋರೆಲ್ಲರೂ ಧರ್ಮ ವಿರುದ್ಧನೇ ಮಾಡ್ತಿರೋಬೇಕಾದ್ರೆ ನಾನ್ ಧರ್ಮ ರಕ್ಷಣೆ ಹೇಗ್ ಮಾಡ್ಲಿ ಅನ್ನುವಂತ ಒಂದು ಪ್ರಶ್ನೆ. ಈ ಪ್ರಶ್ನೆ ನಾನು ಅಂದುಕೊಳ್ಳೋದೇನೆಂದ್ರೆ, ಇವತ್ತು ಏನಾಗಿ ಬಿಟ್ಟಿದೆ, 10 ಜನ ಅಧರ್ಮವನ್ನೇ ಮಾಡ್ತಾ ಅಧಾರ್ಮಿಕರಿಗೆ ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾಗ ನಾನು ಧರ್ಮ ಮಾಡಿದ್ರೆ ಆಡಿಕೊಳ್ತಾರೆ. ಇವನೊಬ್ಬನೇ ಮಹಾ ದೊಡ್ಡವನು, ಇವನೊಬ್ಬನೇ ಹೀಗೆಲ್ಲ ಅಂದಾಗ ಮನುಷ್ಯನಿಗೆ ಮನೆಯಲ್ಲೂ ಬರುತ್ತೆ,
ಅವ್ರು ಸುಮ್ಮನೆ ಅವ್ರ ಹತ್ರ ಅನ್ನಿಸ್ಕೊಂಬೋದಕ್ಕಿಂತ ಅವರಿದ್ದಾಗೆ ಇದ್ದು ಬಿಡೋದು ಒಳ್ಳೆಯದು. ಇದಕ್ಕೆ ನಾನು ಕೊಟ್ಟಂತಹ ದೃಷ್ಟಾಂತ. ನಾವು ಸಾಮಾನ್ಯವಾಗಿ ಧರ್ಮಾಚರಣೆಯನ್ನ ಮಾಡಬೇಕಾದ್ರೆ ಅಥವಾ ಒಂದು ಯಾವುದಾದ್ರು ದಾನ ಧರ್ಮವನ್ನು ಮಾಡಬೇಕಾದ್ರೆ ಎಲ್ಲರಿಗೂ ಈ ಭಾವನೆ ಇರೋದಿಲ್ಲ. ಆದರೂ ಅದಕ್ಕೆ ಸ್ವಲ್ಪ ಮಾರ್ಕೆಟಿಂಗಿನ ಅಪೇಕ್ಷೆ ನನ್ನ ಮನದಾಳದಲ್ಲಿ ಇರುತ್ತೆ. ಫೋಟೋ ಬಂತ, ಯಾರೋ ಸೆಲ್ಫಿ ತೆಗೆದ್ರ, ನಾ ಕೊಟ್ಟಿದ್ದ ಅವ್ರು ನೋಡಿದ್ರ, ಇಲ್ಲ ನಾನು ಗುಪ್ತದಾನ ಮಾಡಿದೆ ಅನ್ನುವ ಕಾನ್ಸೆಪ್ಟ್ ಸ್ವಲ್ಪ ಕಡಿಮೆ. ನೋಡಿ, ನಾನು ಮಾಡೋದನ್ನ ನನ್ನ ಒಳಗಿರುವ ದೇವರು ನೋಡ್ತಾನೆ, ಅವನು ಪ್ರೇರಣೆ ಮಾಡಿದ್ದಾನೆ ಅನ್ನುವ ಗಟ್ಟಿತನ ಇದ್ದರೆ ವಿಧುರನಂತೆ ಬದುಕಬಹುದು. ಅವತ್ತು ಸಭೆಯಲ್ಲಿ ವಸ್ತ್ರಾಪಹರಣದ ಸಂದರ್ಭದಲ್ಲಿ ಅನಿವಾರ್ಯವಾಗಿ 5 ಜನ ಸೋತಿದ್ರು. ಇವರೆಲ್ಲರೂ ವಿದುರ, ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಇದರ ಬಿಟ್ಟು ಎಲ್ಲರೂ ಅಧ್ಯಯನ ಮಾಡಿದ ಮಹಾನುಭಾವರು. ಬಾಯಿ ಗಟ್ಟಿ ಬಿಡ್ತು. ಕಾರಣ ದುರ್ಯೋಧನನ ಮನೆ ಅನ್ನ ಅಂತಾನು ಅಂತಾರೆ. ಇನ್ ಜನರಲ್ ಏನಾಗುತ್ತೆ, 10 ಜನ ಒಪ್ಪಿಕೊಂಡಾಗ ನಮ್ಗೆ ಯಾಕೆ ಬಿಡ್ರಿ. ಇವತ್ತು ಕೆಲವು ನಿಮ್ಮ ಸಮಾಜದಲ್ಲಿ ಈ ತರಹದ ಧೋರಣೆಯಿಂದ ತುಂಬಾ ಅಡ್ಡದಾರಿಗೆ ನಾವೆಲ್ಲ ಹೋಗುವ ಸ್ಥಿತಿಯಲ್ಲಿ ನಾವಿದ್ದೇವೆ. ಅವರೆಲ್ಲಾದರೂ ಇರ್ಲಿ ಬಿಡ್ರಿ, ಅವ್ರೇನಾದ್ರೂ ಮಾಡ್ಲಿ ಬಿಡ್ರಿ, ಅವ್ರೇನಾದ್ರೂ ಅನ್ಕೊಳ್ಳಿ ಬಿಡ್ರಿ. ಇಲ್ಲ, ನೀನು ನಿಷ್ಠುರ ಆಗ್ಬೋದು, ಆದ್ರೆ ಯಾವತ್ತೂ ಅಷ್ಟೇ ಸತ್ಯ ನಿಷ್ಠುರವೇ. ಸತ್ಯವನ್ನ ಒಪ್ಪಿಕೊಳ್ಳುವ ಹೃದಯ ವೈಶಾಲ್ಯತೆ ಏಕಾಏಕಿಯಲ್ಲಿ ಯಾರಿಗೂ ಇರುವುದಿಲ್ಲ. ವಿದುರ ತನ್ನ ಕರ್ತವ್ಯ ಅಂತ ಅವನದ್ದದ್ದು. ನೀವು ನನ್ನನ್ನ ರೆಕಗ್ನೈಸ್ ಮಾಡೋದು ಬೇಕಾಗಿಲ್ಲ, ನೀವು ನನ್ನನ್ನ ಡಿಲೇ ಮಾಡ್ತೀರಿ ಅನ್ನೋದು ಗೊತ್ತು. ಇದು ಅನ್ಯಾಯ, ಅದು ಇವಳ ವಸ್ತ್ರಾಪಹರಣವನ್ನ ಮಾಡಿದರೆ ತುಂಬಾ ಅನರ್ಥ ಆಗತ್ತೆ ಅಂತ. ಅವತ್ತು ಯಾರು ವಿದುರನನ್ನ ಪೋಷಣೆಯೂ ಮಾಡಲಿಲ್ಲ, ವಿದುರನ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಆದ್ರೆ ಅದನ್ನ ಮೆಚ್ಚಿದವನು ದೇವರು. ಇದನ್ನ ಎಕ್ಸಾಂಪಲ್ ಆಗಿ ಇಟ್ಕೊಂಡ್ರೆ ನನ್ನ ಜೀವನದಲ್ಲಿ 10 ಜನ ನನ್ನನ್ನು ಅಂದರು. ಸರ್ವೋತ್ತಮನಾದ ದೇವರು ನಾನು ಮಾಡಿದ ಪೂಜೆಯನ್ನ ನೋಡಿರ್ತಾನೆ, ನಾನು ಮಾಡಿದ ಪಾರಾಯಣವನ್ನ ನೋಡಿರ್ತಾನೆ. ನಿಜವಾಗ್ಲೂ ನೋಡಬೇಕಾದವನು ಅವನೇ. 1000 ಜನ ನೋಡಿದ್ರು ಪ್ರಯೋಜನ ಇಲ್ಲ. ನೋಡಬೇಕಾದವನು ಅವನು ನನ್ನನ್ನು ನೋಡಿದರೆ ಈ 1000 ಜನ ನೋಡದೇ ಇದ್ರೂ ಪ್ರಯೋಜನ ಇಲ್ಲ. ಈ ದಿಶೆಯಲ್ಲಿ ಭಗವತ್ ಪ್ರೇರಣೆಯ ಭಗವತ್ ಪ್ರೀತ್ಯರ್ಥಂ ಅಂತ ನಿನಗೆ ಹೇಳಿದ ಕರ್ತವ್ಯ ಕರ್ಮವನ್ನು ಮಾಡು. ಶಾಸ್ತ್ರ ಹೇಳಿದಷ್ಟು, ಗುರುಗಳು ಹೇಳಿದಷ್ಟು ಇವತ್ತು ಮಾಡ್ಲಿಕ್ಕಾಗಲ್ಲ ಅಂತ ಬಿಟ್ಟೇ ಬಿಡಬೇಡ. ಸ್ವಲ್ಪ ಸಂಕೋಚ ಮಾಡಿಕೊ. ಆದ್ರೆ ಮೂಲವಾದದ್ದನ್ನ ನೀನು ಬಿಡಬೇಡ. ಇಷ್ಟೆಲ್ಲ ಜನ ನಮ್ಮನ್ನ ಆಡಿಕೊಂಡಾಗ, ಆಕ್ಷೇಪಣೆ ಮಾಡಿದಾಗ ಮಾಡೋದು ಹೇಗೆ? ಒಂದಿದೆ ನೋಡಿ, ಆಕ್ಷೇಪಣೆ ಮಾಡುವವರು ಬಿಡ್ಲಿ ಅನ್ನುವ ದಿಶೆಯಲ್ಲಿ ಆಕ್ಷೇಪಣೆ ಮಾಡ್ತಾರೆ. ಹೌದು, ಬಿಟ್ಬಿಟ್ರೆ ಅವರು ಸಕ್ಸೀಡ್ ಆಗಲಿ ಅಂತ. ಬಟ್ ನಾನು ಅವರನ್ನ ಮೀರಿ ಅವ್ರಿಗೇನು ನಾನು ಉತ್ತರ ಕೊಟ್ಟು ಅವರಿಗೆ ಇನ್ನೇನಾದರೂ ರಿವೆಂಜ್ ರಿಯಾಕ್ಷನ್ ಬೇಡ ಅನ್ಕೊಳ್ಳಿ. ನನ್ನ ಪಾಡಿಗೆ ನಾನು ಮಾಡ್ತೇನೆ ಅಂತ ನಾನು ಒಂದು 10 ದಿನ ಮಾಡಿಬಿಟ್ರೆ, ಅಯ್ಯ ಇವನೇನಾದ್ರೂ ಬಿಡಲ್ಲಪ್ಪ, ಹೋಗ್ಲಿ ಬಿಡಿ, ಅವನ ಸುದ್ದಿಗೆ ಹೋಗೋದು ಬೇಡ, ಅವನ ಪಾಡಿಗೆ ಮಾಡ್ತಾನೆ. ಕೆಲವು ದಿನದ ನಂತರ ಅವನೇ ನನ್ನ ಮಾರ್ಗಕ್ಕೆ ಬಂದರೂ ಬರ್ತಾನೆ. ಲೆಟ್ ಹಿಮ್ ಕಮ್ ಆರ್ ಹಿ ಮೇ ನಾಟ್ ಕಮ್. ಅವನು ಬರ್ಬೋದು, ಬರದೇ ಇರಬಹುದು. ಆದರೆ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ. ಇಷ್ಟೆಲ್ಲ ಅಡೆತಡೆಗಳಿದ್ದಾಗೂ ನಾನು ಮಾಡುವ 1-2 ಸಣ್ಣ ಧರ್ಮವನ್ನ ನಾನು ಬಿಟ್ಟಿಲ್ಲ. ದೇವರೇ, ಇದನ್ನ ಮುಂದುವರಿಸಿಕೊಂಡು ಹೋಗುವಂತೆ ಮಾಡುವಂತ. ಖಂಡಿತ ಯಾವಾಗಲೂ ಎತ್ತದಗ್ರೆ ವಿಷಮಿವ ಪರಿಣಾಮಿವ ಅಮೃತೋಪಮ. ಬರೀ ಧರ್ಮಕ್ಕೇನಂತ ಅಂತ ಹೇಳ್ತಾ ಇಲ್ಲ, ಒಳ್ಳೆ ಕೆಲಸಕ್ಕೆ ಅಡ್ಡಗಾಲುಗಳು ತುಂಬಾ ಜಾಸ್ತಿ. ಅದನ್ನ ಮಾಡು. ನೀವ್ ಹೇಳ್ತಿರೋದಂಗೆ ಹೆಂಗೆ ರಿಲೇಟಬಲ್ ಅನ್ನಿಸ್ತಾ ಇದೆ ಅಂತಂದ್ರೆ, ನಾನು ಸ್ಟೆಪ್ ಬೈ ಸ್ಟೆಪ್ ತಗೋತಾ ಇದ್ದೀನಿ ಸರಿ. ಒಂದು, ನಾವು ಮಾಡ್ತಿರೋಬೇಕಾದ್ರೆ ದೇವ್ರ ಅನುಕೂಲ ಮಾಡೇ ಮಾಡ್ತಾರೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂದ್ರೆ, ಒಂದು ಫಸ್ಟು ಕರೋನಾ ಬಂತು. ಕರೋನಾ ಬಂದಾದ್ಮೇಲೆ ನಿಮ್ ಪ್ರವಚನ ಕೇಳಿತ್ತು, ಯಾವುದೇ ಪ್ರವಚನ ಕೇಳಾದ್ಮೇಲೆ ಜನ ಅದನ್ನ ಅಳವಡಿಕೆ ಮಾಡ್ಕೊಂಡು ಶುರು ಮಾಡೋದು. ಅದಾದ್ಮೇಲೆ ವರ್ಕ್ ಫ್ರಮ್ ಹೋಮ್ ಶುರು ಆಯ್ತು. ಅಂದ್ರೆ ಜನಗಳಿಗೆ ಅದಷ್ಟು ರಿಲೀಸ್ ಆದ್ಮೇಲೆ ಕೂಡ, ಇವಾಗ IT ಅಲ್ಲಿ ಇರೋದಾಗ್ಲಿ ಯಾರೇ ಚೆನ್ನಾಗಿರ್ಲಿ, ಅದನ್ನ ಮತ್ತೆ ಕಂಟಿನ್ಯೂ ಮಾಡೋದು. ನೆಕ್ಸ್ಟ್ ಹೈಬ್ರಿಡ್ ಅಂತ ಶುರು ಮಾಡೋದಕ್ಕೂ ಕೂಡ ಜನ ವಾಪಸ್ ಬಂದು ಮತ್ತೆ ಅದನ್ನ ಪುನಃ ಇಷ್ಟು ದಿವಸ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ವಿ, ಇನ್ನೂ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಅಂತ. ಸೊ ಇದೊಂಥರ ಒಳ್ಳೆ ಸ್ಫೂರ್ತಿ ಆಗುತ್ತೆ ಸರ್. ಮುಂದಿನ ಪ್ರಶ್ನೆ ಹೋಗೋದಾದ್ರೆ, ಎಸ್ಪೆಷಲಿ ಕಾಲೇಜ್ ಮತ್ತೆ ಸ್ಕೂಲ್ ಸ್ಟೂಡೆಂಟ್ಸ್ ಕೇಳಿರುವಂತ ಒಂದು ಪ್ರಶ್ನೆ. ಈಗ ನಾನು ಲೌಕಿಕ ಜೀವನದಲ್ಲಿ ಇದ್ದೀನಿ, ನಾನು ಕಾಲೇಜ್ ಅಂತ ಸ್ಕೂಲ್ಗೆ ಹೋಗ್ಲೇಬೇಕು, ಅನಿವಾರ್ಯ ಇದೆ. ನಾನು ಜೊತೆಗೆ ಯಾವ್ದಾದ್ರು ಒಂದು ಪುಸ್ತಕ ತಗೊಂಡು ಸ್ತೋತ್ರ ಹೇಳೋದಾಗಿರ್ಲಿ, ಮೀನ್ಸ್ ಆಬ್ವಿಯಸ್ಲಿ ಚಪ್ಪಲಿ ಹಾಕೊಂಡಿರ್ತಾರೆ, ಶೂಸ್ ಹಾಕೊಂಡಿರ್ತಾರೆ. ಸ್ತೋತ್ರ ಲಿಮಿಟೆಡ್ ಯಾವ್ದಾದ್ರು ಹೇಳ್ಬಹುದಾ, ಅಥವಾ ಯಾವ್ದಾದ್ರು ನನಗೆ ಟ್ರಾವೆಲಿಂಗ್ ಟೈಮಲ್ಲಿ ಯಾವ್ದಾದ್ರು ಒಂದು ಪಾರಾಯಣ ಇತ್ಯಾದಿಗಳು ಮಾಡಬಹುದಾ, ಅಥವಾ ಬೇರೆ ಏನಾದ್ರು ಎಕ್ಸಾಂಪಲ್ಸ್
ತಗೋಬೋದಾ ಅಂತ ಒಂದು ಪ್ರಶ್ನೆ. ಹೀಗೆ ಹಿರಿಯರು ನಮಗೆ ಹೇಳಿದ್ದು, ಹಾ ಹರಿಸ್ಮರಣೆಯನ್ನ ಮಾಡಲಿಕ್ಕೆ ಯಾವ ರೆಸ್ಟ್ರಿಕ್ಷನ್ಸು ಇಲ್ಲ. ನಾರಾಯಣ, ಕೃಷ್ಣ, ಗೋವಿಂದ, ಹರೇ, ಅಚ್ಯುತ, ಅನಂತ ಅದು ಸದಾ ಮಾಡ್ತಾ ಇರಬೇಕು. ಮಂತ್ರಸ್ತೋತ್ರಗಳನ್ನು ನಾವು ಹೇಳಬೇಕಾದರೆ ಅದು ಅದರಿಂದ ನಮಗೆ ಏನು ಬರಬೇಕು ಆ ಫಲ ಬರಬೇಕಾದ್ರೆ ಇಟ್ ಈಸ್ ಹ್ಯಾವಿಂಗ್ ಇಟ್ಸ್ ಓನ್ ಕೋಡ್ ಆಫ್ ಕಾಂಡಕ್ಟ್, ಹೌದು, ಅದರದೇ ಆದಂಥ. ಆದ್ದರಿಂದ ನಾವು ಶಾಲೆಗೆ ಅಥವಾ ಇನ್ನೆಲ್ಲೋ ಆಫೀಸಿನಲ್ಲಿ ಇದ್ದಾಗ ಶೂ ಇದೆ, ಡ್ರೆಸ್ ಎಲ್ಲ ಇದೆ ಅಂದಾಗ ನಾವು ಹರಿಸ್ಮರಣೆಯನ್ನು ಮಾಡೋದು, ಒಂದು ಯಾವುದಾದ್ರೂ ದಾಸರ ಕೀರ್ತನೆಯನ್ನು ಮಾನಸಿಕವಾಗಿ ಚಿಂತನೆ ಮಾಡುವ ಇಲ್ಲ ಅವನಿಗೆ ಲೀಜರ್ ಇದೆ ಅನ್ನೋದಾದರೆ, ಶಾಲೆಯ ಮಕ್ಕಳಿಗೆ ಲೀಜರ್ ಅಂತಿರೋದಿಲ್ಲ, ಆಫೀಸಿನಲ್ಲಿ ಅವನ ಕೆಲಸ ಎಲ್ಲ ಮುಗಿದಿದೆ ಆದರೆ ಟೈಮ್ ಆಗೋವರೆಗೂ ನಾನು ಅಲ್ಲಿ ಇರಬೇಕು ಅಂದರೆ ಅವನು ಶೂಗೆ ರಿಮೂವ್ ಮಾಡಿ ಒಂದೆರಡು ಶ್ಲೋಕಣ ಹರೇ ರಾಮ ಹರೇ ರಾಮ 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 ಹರೇ ಹರೇ ಇದನ್ನ ಏನಾದರೂ ಹೇಳಲಿಕ್ಕೆ ಅವಕಾಶ ಇದೆ. ಇಲ್ಲ ಅಂದರೆ ಮನೆಗೆ ಬಂದ ಮೇಲೆ ಅವನು ಮಂತ್ರಸ್ತೋತ್ರಗಳನ್ನು ಪಾರಾಯಣ ಮಾಡೋದು ಔಚಿತ್ಯಪೂರ್ಣವಾದದ್ದು ಅಂತ ನಮ್ಮ ಎಲ್ಲ ಹಿರಿಯರು ಹೇಳಿದ್ದು. ಇವತ್ತಿನ ಕಾಲದಲ್ಲಿ ಹೇಗೋ ಒಂದು ಹೇಳ್ತಾರಲ್ಲಪ್ಪ ಸಾಕು ಅಂತಾರೆ. ಓಕೆ, ಹೇಗೋ ಒಂದು ಹೇಳ್ತಾರಲ್ಲಪ್ಪ ಸಾಕು ಅಂತ ಹಾಗೆ ಹೇಳಿಕ್ ಶುರು ಮಾಡಿ ಬಿಡ್ತಾರೆ. ದುರಂತ ಏನಾಗತ್ತೆ ಗೊತ್ತಾ, ಒಮ್ಮೆ ನಾವು ಒಂದು ಸ್ವಲ್ಪ ರಿಲ್ಯಾಕ್ಸೇಷನ್ ಅನ್ನ ಕೊಡ್ತಾ ಹೋಗ್ತಾ ಹೋದ್ರೆ ರಿಲ್ಯಾಕ್ಸೇಷನ್ ಅನ್ನ ಇನ್ನೂ ಜಾಸ್ತಿ ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾರೆ. ಇವತ್ತು ನಾನು ಯಾವ ಸ್ಥಿತಿಯಲ್ಲಿ ಇದ್ದರೂ ಹೇಳ್ಬೋದು ಅಂತಾದ್ರೆ ಇನ್ ಕೆಲವು ದಿನಕ್ಕೆ ಇನ್ನೂ ಕೆಟ್ಟ ಸ್ಥಿತಿಯಲ್ಲೂ ಹೇಳ್ಬೋದಾ ಅಂತ ಕೇಳ್ತಾರೆ. ಆದ್ರಿಂದ ಒಂದು ಮಾತುಗಳು ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ಅನ್ನುವ ಪದ್ಯಗಳಿದ್ದಾವೆ. ಅದಕ್ಕೆ ಬೇರೆ ಬೇರೆ ವ್ಯೂನಲ್ಲಿ ಅರ್ಥ ಇದೆ. ಹಾಸಿಗೆ ಮೇಲೆ ಮಲಗಿದಂತಹ ಕ್ರಾನಿಕ್ ಪೇಷಂಟು ಹಾಗೇನೋ ಒಂದೆರಡು ಮಂತ್ರ ಸ್ತೋತ್ರ ಅಂದ್ರೆ ದೇವರು ಕೇಳ್ತಾನೆ. ಏಕಾದಶಿ ಸುಸ್ತಾಗಿದೆ, ಮಲಗೆ ಅವತ್ತು ಭಜನೆ ಮಾಡ್ತೀನಿ ಅಂತ ಕೇಳ್ತಾನೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ನಾವು ಮಲಗಿ ಆದರದಿಂದ ಹಾಡಿದಾಗ ದೇವರು ಕೂತ್ಕೊಂಡಿರ್ತಾನೆ, ದೇವರು ಕೂಡ್ಸೋದೇ ಒಳ್ಳೇದು ಅಂತ ನಾ ಪಾರಾಯಣ ಮಾಡಬೇಕು ಅನ್ಕೊಂಡಾಗೆಲ್ಲ ಹಾಸಿಗೆ ಹಾಸ್ಕೊಂಬೋದು ಒಳ್ಳೇದಲ್ಲ. ಈ ದಿಶೆಯಲ್ಲಿ ವಿದ್ಯಾರ್ಥಿಗಳು ಹರಿಸ್ಮರಣೆಯನ್ನ ಖಂಡಿತ ಮಾಡಲಿ. ಮನೆಗೆ ಬಂದ ಕೂಡಲೇ ಒಂದು ಅರ್ಧ ಗಂಟೆ ವಿದ್ಯಾರ್ಥಿಗಳು ಅರ್ಧ ಗಂಟೆ ವಿಷ್ಣು ಸಹಸ್ರನಾಮ ಮೊದಲಾದವುಗಳನ್ನ ಒಂದು ಶಾಸ್ತ್ರೀಯ ಧಾರ್ಮಿಕ ವೇಷ ಅಂದ್ರೆ ಒಂದು ಪಂಚ ಉಟ್ಕೊಂಡು ಪಂಚ ಹೊದ್ಕೊಂಡು ಅನ್ನೋದೇ. ಮತ್ತೆ ಧಾರ್ಮಿಕ ವೇಷ ಅಂದ್ರೆ ಏನು ಗೊತ್ತಾಗ್ಲಿಲ್ಲ ಅಂತಾರೆ. ಇದು ನಮ್ಮ ಭಾರತೀಯ ವೇಷದಲ್ಲಿ ಇದ್ದು ಹೇಳಿದರೆ ಪುಣ್ಯ. ಅಗೇನ್ ಇವ್ರು ಹೇಳಿ ಸಮರಿ ಹೇಗಿತ್ತು ಅಂತಂದ್ರೆ, ಇವಾಗ ಎಲ್ಲಾ ಇವೆಂಟ್ಸ್ ಗಳಿಗೆ ಹೋಗ್ತಿರೋಬೇಕಾದ್ರೆ ಒಂದು ಗ್ರೇಸಿಂಗ್ ದ ಅಕೇಶನ್ ಅಂತ ಅಂತಾರೆ ಆಚರಣೆ. ಆ ಪ್ರದೇಶಗಳಿಗೆ ಅದೇ ನೀವು ಹೇಳ್ದಂಗೆ ಕೋಡ್ ಆಫ್ ಕಂಡಕ್ಟ್ ಇದ್ದೇ ಇರುತ್ತೆ. ಸೊ ಈ ಆಚರಣೆಗಳಿಗೂ ಕೂಡ ಒಂದು ಗ್ರೇಸಿಂಗ್ ದ ಅಕೇಶನ್ ಇದ್ದೇ ಇರುತ್ತೆ, ಅದಂತ ಒಂದು ರೂಲ್ಸ್ ಇದ್ದೇ ಇರುತ್ತೆ. ಮಿನಿಮಮ್ ರಿಲ್ಯಾಕ್ಸೇಷನ್ ಇದ್ರೂ ಕೂಡ ಯಾವ್ದು ಪಾಲಿಸ್ಲೇಬೇಕು ಅದ್ ಮನೆಗೆ ಬಂದು ವಿ ಶುಡ್ ಡೂ ಇಟ್ ಅಂತ ಇದೆ ಆಚರಣೆ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಭಾಗವತ ಒಂದು ವಿಶಾಲವಾದಂತಹ ಒಂದು ಗ್ರಂಥ. ಅದರಲ್ಲಿ ತುಂಬಾ ಇಂಪಾರ್ಟೆನ್ಸ್ ಪಡ್ಕೊಳ್ಳೋದು ದಶಮಸ್ಕಂದ. ಸೊ ಅದಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಥವಾ ಯಾಕೆ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬೇಕು ಅಂತ? ಭಾಗವತ ತನ್ನ ಡೆಫಿನೇಷನ್ ಅನ್ನ ತಾನೇ ಹೇಳ್ಕೊಂಡಿದ್ದಾನೆ. ಪುರಾ ಮಯ ಪ್ರೋಕ್ತ ಮಜಾಯನಾಭ್ಯೆ ಪದ್ಮೇ ನಿಷಣ್ಣಾಯ ಮಮಾದಿ ಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವ ಭಾಸಂ ಯತ್ ಸೂರಯೋ ಭಾಗವತಂ ವದಂತಿ. ನನ್ನ ನಾಭಿಕಮಲದಲ್ಲಿ ಅವತಾರ ಮಾಡಿದ ನನ್ನ ಮಗನಾದ ಚತುರ್ಮುಖ ಬ್ರಹ್ಮನಿಗೆ ನನ್ನ ಮಹಿಮೆಗಳನ್ನು ನಾನು ಉಪದೇಶ ಮಾಡಿದೆ. ಅದಕ್ಕೆ ಜ್ಞಾನಿಗಳು ಭಾಗವತ ಅನ್ನೋ ಟೈಟಲ್ ಕೊಟ್ರು ಅಂತ ಕೃಷ್ಣ ಹೇಳೋದು. ಯತ್ ಸೂರಯ, ಸೂರಿಗಳು ಅಂದ್ರೆ ಜ್ಞಾನಿಗಳು, ಭಾಗವತಂ ವದಂತಿ ಅಂತ. ಇದು ಉದ್ಧವರಿಗೆ ಹೇಳಿದ ಮಾತು, ಉದ್ಧವರು ವಿದುರರಿಗೆ ಹೇಳಿದ ಮಾತು. ವಿಶೇಷವಾಗಿ ಕಲಿಯುಗದಲ್ಲಿ ಕೃಷ್ಣನ ಆರಾಧನೆಗೆ ಹೆಚ್ಚು ಪ್ರಾಶಸ್ತ್ಯ ಉಂಟು. ನಾರದರು ಬಂದು ವೇದವ್ಯಾಸರನ್ನ ಪ್ರಾರ್ಥನೆ ಮಾಡಿದ್ದೆ, ನಿಮ್ಮ ಮಹಿಮೆಯನ್ನ, ವಿಶೇಷವಾಗಿ ಕೃಷ್ಣನ ಮಹಿಮೆಯನ್ನ ಪ್ರತಿಪಾದನೆ ಮಾಡುವ ಒಂದು ಗ್ರಂಥವನ್ನ ಬೇಕು ಅಂತ ಹೇಳಿದ್ರು. ಆಯ್ತು ಮಾಡ್ತೇವೆ ಅಂತ ಹೇಳಿದರು. ಅಷ್ಟನ್ನೇ ಹೇಳ್ಬೋದಾಗಿತ್ತಲ್ಲ, ಮೊದಲನೇ ಸ್ಕಂದದಿಂದ 12ನೇ ಸ್ಕಂದದವರೆಗೂ ಕೃಷ್ಣನ ಮಹಿಮೆಯನ್ನೇ ಹೇಳಬಹುದಾಗಿತ್ತು. 10ನೇ ಸ್ಕಂದದಲ್ಲಿ ಕೃಷ್ಣನ ವಿಸ್ತಾರವಾದ ಕಥೆ ಇದೆ. ಅದಕ್ಕೆ 2 ವಿಭಾಗವನ್ನ ಮಾಡಿದ್ದಾರೆ, ಪೂರ್ವಾರ್ಧ ಉತ್ತರಾರ್ಧ ಅಂತ.
ಹೌದು, ಎಲ್ಲ ಸ್ಕಂದಗಳಲ್ಲಿ ಒಂದು 3-4 ಸ್ಕಂದದಲ್ಲಿ ಸಂಕ್ಷೇಪವಾಗಿ ಕೃಷ್ಣನ ಕಥೆ ಬಂದಿದೆ. ಮೊದಲು ಮೊದಲನೇ ಸ್ಕಂದದಲ್ಲಿ, 2ನೇ ಸ್ಕಂದದಲ್ಲಿ, 3ರಲ್ಲಿ, 9ರಲ್ಲಿ, ವಿಶೇಷವಾಗಿ 10ರಲ್ಲಿ. ಹೀಗೆ ಹೇಳೋದ್ರ ಬಂದು ಪೂರ್ಣ ಹೇಳ್ಬೋದಾಗಿತ್ತಲ್ಲ. ಒಂದು ಪುರಾಣ ಅಂತ ಆಗ್ಬೇಕಾದ್ರೆ ಮೊದಲನೇ ಸ್ಕಂದದಲ್ಲಿ ಮೊದಲು ಅವತಾರಿಕೆ ಪೀಠಿಕೆಯನ್ನ ಹೇಳಿದ್ರು. ಇದಲ್ಲದೆ ಒಂದು ಪುರಾಣ ಅನ್ನುವ ಸ್ಟೇಟಸ್ ಅನ್ನ ಪಡಿಬೇಕಾದ್ರೆ 10 ಅಂಶಗಳು ಅದರಲ್ಲಿ ಇದ್ರೆ ಮಾತ್ರ ಪುರಾಣ ಅಂತ ಆಗತ್ತೆ ಅನ್ನೋದಕ್ಕೆ ಅದನ್ನೆಲ್ಲ ಹೇಳಲೇಬೇಕು. ಬ್ರಹ್ಮಾಂಡದ ಹೊರಗಿನ ಸೃಷ್ಟಿ, ಒಳಗಿನ ಸೃಷ್ಟಿ, ಬೇರೆ 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 ದೇವರ ಅವತಾರಗಳು, ಆಮೇಲೆ ಭಗವಂತ ತಾನು ಅವರ ಭಕ್ತಿಗೆ ಮೆಚ್ಚಿ ರಕ್ಷಣೆ ಮಾಡುವ ರೀತಿ ನೀತಿ, ಇವುಗಳೆಲ್ಲವನ್ನ ಹೇಳಲೇಬೇಕು ಅನ್ನೋದಕ್ಕೆ ಅದನ್ನೆಲ್ಲ ಹೇಳಿ ಕೃಷ್ಣನ ಕಥೆಯನ್ನು ವಿಸ್ತಾರವಾಗಿ ತಿಳಿದು ಎಲ್ಲರೂ ಉದ್ಧಾರ ಆಗಲಿ ಎನ್ನುವ ದೃಷ್ಟಿಯಿಂದ ವೇದವ್ಯಾಸ ದೇವರು ಪರೀಕ್ಷಿತನನ್ನ ಪ್ರಧಾನವಾಗಿ ಉದ್ದೇಶ ಮಾಡಿಕೊಂಡು ನಿಮ್ಮ ಮೇಲೆ ಅನುಗ್ರಹದಿಂದ ವಿಸ್ತಾರವಾಗಿ ಕೃಷ್ಣನ ಕಥೆಯನ್ನ ಬಿತ್ತರಿಸಿದ ದಶಮಸ್ಕಂದ ಭಾಗವತದಲ್ಲಿ. ಈಗ ಕೃಷ್ಣನ ಬಗ್ಗೆನೇ ಹೇಳೋದಾದ್ರೆ ಆಚಾರ್ಯ, ಉತ್ತರ ಭಾರತದಲ್ಲಿ ರಣಛೋಡ್ರಾಯ್ ಅಂತ ಅಂತಾರೆ, ಅಂದ್ರೆ ಯುದ್ಧ ಭೂಮಿಯಿಂದ ಓಡಿ ಹೋದವ ಅಂತ. ಇದು ಆಕ್ಚುಲಿ ಯಾವ ರೀತಿಯಿಂದ ಮೀನ್ಸ್ ಈ ಪದ ಅರ್ಥ ಯಾಕೆ ಬಂತು ಕೃಷ್ಣನಿಗೆ? ನಿಂದಾಸ್ತುತಿಗಳು ಅಂತ ಕೆಲವಿದ್ದಾವೆ. ದಾಸರ ಪದಪದ್ಯಗಳಲ್ಲೂ ಇದ್ದಾವೆ. ಭಾಗವತದಲ್ಲೂ ಕೆಲವು ಗೋಪಿಕಾ ಸ್ತ್ರೀಯರು ಕೃಷ್ಣ ಕಂಸನನ್ನ ಸಂಹಾರ ಮಾಡಲಿಕ್ಕೆ ಹೋದಾಗ ವಾಪಸ್ಸು ಬರಲಿಲ್ಲ. ಆಗ ಉದ್ಧವರು ಬಂದಾಗ ಅವರು ಬೈದಂತೆ ಇದೆ ಕೃಷ್ಣನನ್ನ. ಅದಕ್ಕೆ 2 ರೀತಿಯ ವ್ಯಾಖ್ಯಾನವನ್ನ ಮಾಡ್ತಾರೆ. ನಿಂದೆ ಅಲ್ಲ ಅದು ಮಾಡಿದ್ದು, ಅಷ್ಟು ಭಕ್ತಿ ಇರೋರು ನಿಂದೆ ಮಾಡಿದ್ದಲ್ಲ, ಮೇಲು ನೋಟಕ್ಕೆ ನಿಂದೆಯಂತೆ ಇದೆ. ಅದರಂತೆ ಈ ಒಂದು ಪದ ರಣಛೋಡ್ರಾಯ್, ಯುದ್ಧವನ್ನ ಬಿಟ್ಟು ಓಡಿ ಹೋದ ಹೇಡಿ ಅಂತ. ಅದು ದೇವರಿಗೆ ಅದೊಂದು ದೊಡ್ಡ ಗುಣವೇ ಅದು. ಅದು ಪ್ರಸಂಗ ಏನು ಅಂದ್ರೆ, ಕಾಲಯವನ ಅಂತ ಒಬ್ಬ ವ್ಯಕ್ತಿ, ಜರಾಸಂಧ ಕಾಲಯವನನ್ನ ಕನ್ಸಲ್ಟ್ ಮಾಡ್ತಾನೆ ತನ್ನ ಮಂತ್ರಿಯ ಮುಖಾಂತರ, ಸಾಲ್ವ ಅನ್ನೋ ಮಂತ್ರಿಯ ಮುಖಾಂತರ. ಕೃಷ್ಣನನ್ನ ಕೊಲ್ಲಲಿಕ್ಕಾಗೆ ಹುಟ್ಟಿರ್ತಾನೆ. ಆ ಕಾಲಯವನ ಬಂದಾಗ ಕೃಷ್ಣ ಏನ್ ಮಾಡ್ತಾನೆ, ತನ್ನೆಲ್ಲ ಪ್ರಜೆಗಳನ್ನ ದ್ವಾರಕೆಗೆ ಕಳಿಸಿಬಿಡ್ತಾನೆ. ಮೇಲಿಂದ ಮೇಲೆ ಯುದ್ಧ ಆಗ್ತಾ ಇದ್ರೆ ಚೆನ್ನಾಗಿರೋದಿಲ್ಲ, ನೀವೆಲ್ಲ ದ್ವಾರಕೆಗೆ ಹೋಗಿ. ತಾನು ಮಥುರೆಯಲ್ಲಿ ಇದ್ದ. ಇವನು ಬಂದಾಗ ಮೊದಲು ಕಾಲಯವನಿಗೆ ಒಂದು ಏಟನ್ನ ಕೊಡ್ತಾನೆ. ಅವನು ಬಿದ್ದು ಸ್ವಲ್ಪ ಹೊತ್ತಾದ್ಮೇಲೆ ಎದ್ದಾಗ ಕೃಷ್ಣ ಓಡಿ ಹೋಗ್ತಾನೆ. ಹಾಗೆ ಅವನಂತಾನು ಪಲಾಯನಂ ಯದುಕುಲೆ ಮೋಚಿತಂ ತವ ಸಾಂಪ್ರತಂ. ಯದುಕುಲದಲ್ಲಿ ಹುಟ್ಟಿದ ಮಹಾವೀರ ಅಂತ ಕರೆಸಿಕೊಳ್ಳುವ ಕೃಷ್ಣ, ಓಡಿ ಹೋಗ್ತೀಯಲ್ಲ, ನಾಚಿಕೆ ಆಗುವುದಿಲ್ಲ ನಿನಗೆ? ಫಸ್ಟ್ ಏಟು ಬಿದ್ದದ್ದು ಅವನಿಗೆ. ಆಯ್ತು ಅಂತ ದೇವರು ಓಡಿ ಬಂದದ್ದರ ಹಿನ್ನೆಲೆ ಏನ್ ಗೊತ್ತಾ? ಭಕ್ತ ವಾತ್ಸಲ್ಯ. ಮುಚುಕುಂದ ಅನ್ನುವ ಮಹಾರಾಜ ಗುಹೆಯಲ್ಲಿ ಮಲಗಿದಾನೆ. ಅವನು ದೇವತೆಗಳಿಗೆ ಉಪಕಾರ ಮಾಡಿ ಏನು ಬೇಕು ಕೇಳು ಅಂದಾಗ ನಿದ್ದೆಯನ್ನ ಕೇಳಿದ್ದ. ದೇವತೆಗಳು ದೇವರನ್ನು ಪ್ರಾರ್ಥನೆ ಮಾಡಿದ್ರು, ನಮಗೆ ಉಪಕಾರ ಮಾಡಿ ನಿದ್ದೆಯನ್ನ ಕೇಳಿದ್ದಾನೆ, ಅದು ದೊಡ್ಡ ವರ ಅಲ್ಲ, ಆ ನಿದ್ದೆಯನ್ನ ಏನಾದ್ರೂ ಮಾಡಿ ಅವನ ಉದ್ಧಾರಕ್ಕೆ ಬಳಸ್ಬೇಕಲ್ಲ ಸ್ವಾಮಿ. ದೇವರಂದ, ಅವನ ನಿದ್ದೆಯನ್ನ ನಾನು ಮೋಕ್ಷಕ್ಕಾಗಿ ತರ್ಜುಮೆ ಮಾಡ್ತೇನೆ. ಅಟ್ಟಿಸಿಕೊಂಡು ಬಂದ ಕಾಲಯವನನ್ನ ಮುಚಕುಂದನ ಕೈಯಲ್ಲಿ ಕೊಲ್ಲಿಸಿ ಅವನ ಎದುರಿಗೆ ಬಂದು ದೇವರು ನಿಂತು ಮುಚುಕುಂದ ವರದ ಅಂತ ಹೇಳಿ. ನೋಡಿ, ದೇವರ ಕಾರುಣ್ಯ ಎಷ್ಟು ದೊಡ್ಡದು. ಮೇಲು ನೋಟಕ್ಕೆ ತನಗೆ ಅಪಕೀರ್ತಿ ಬಂದರೂ ಪರವಾಗಿಲ್ಲ, ತನ್ನ ಭಕ್ತರ ಉದ್ಧಾರಕ್ಕಾಗಿ ದೇವರೊಬ್ಬನೇ ಯಾವ ಪೊಸಿಷನ್ ಅನ್ನು ತಗೊಳ್ಳಿಕ್ಕೆ ತಯಾರು. ನೋ ಡಿಗ್ನಿಟಿ ಆಫ್ ಲೇಬರ್. ದೇವರು ಪಾಂಡವರ ಮನೆಯಲ್ಲಿ ಎದೆಗೋಮವನ್ನು ಮಾಡಿದ. ಬಲಿಯ ಮನೆಗೆ ಭಿಕ್ಷಾಪಾತ್ರೆಯನ್ನ ಹಿಡಿದು ಬಂದ ಪ್ರಹ್ಲಾದರಾಜರು ಕೇಳಿದ್ರು ಅಂತ. ಯಾರು ಬರ್ತಾರೆ? ನೀವು ಇನ್ನೊಬ್ಬರ ಮನೆಗೆ ಹೋಗಿ ಭಿಕ್ಷೆಯನ್ನ ಬೇಡೋದ್ರೆ ಬೇಡ್ತೇವಾ? ಇನ್ನೊಬ್ಬರ ಮನೆಯಲ್ಲಿ ಎಲೆ ಎತ್ತಿದ್ರೆ ಎತ್ತುತ್ತೇವಾ? ತೊಂಡರಿಗೆ ತೊಂಡನಾಗಿ ಸಂಚರಿಸುತ್ತೀಯನು. ಮುಚುಕುಂದ ವರದನ ಅಂತ ಅವನು ಕರೆಸಿಕೊಂಡ ದೇವರು. ಅದಕ್ಕೆ ಆ ಮುಂಚೆ ಅನ್ನಿಸಿಕೊಂಡಿದ್ದು ಯುದ್ಧ ಬಿಟ್ಟು ಓಡಿ ಹೋದ ಹೇಳಿ. ಮುಚುಕುಂದನಿಗೆ ಏನು ತಾಕತ್ತಿದೆ ಕಾಲಯವನನ್ನು ಕೊಲ್ಲೋದು? ಮುಚುಕುಂದನ ಕಣ್ಣಿನಲ್ಲಿ ದೇವರೇ ನಿಂತು ಅವನನ್ನ ಸುಟ್ಟು ಬೂದಿ ಮಾಡಿದ. ಇದೊಂದು ನಿಂದೆ ಅಲ್ಲ, ದೇವರ ಕಾರುಣ್ಯವನ್ನ ನೆನಪಿಸುವ ಒಂದು ಘಟನೆ ಅದು. ಯುದ್ಧವನ್ನ ಬಿಟ್ಟು ಓಡಿ ಹೋದ ಹೇಡಿ ಅಲ್ಲ. ಎಲ್ಲಿ ಓಡಿ ಹೋದ? ಭಕ್ತನನ್ನ ಉದ್ಧಾರ ಮಾಡಿ ಅವನನ್ನ ಕೊಲ್ಲಿಸ್ದ. ಇನ್ನೊಂದು ಮೆಸೇಜ್ ಕೊಟ್ಟ, ನಾನು ಯಾಕೆ ಬೇಕು ನಿನಗೆ?
ನನ್ನ ಭಕ್ತನೇ ಸಾಕು ಅಂತ. ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಂತ ದಾಸರಂತಾರಲ್ಲ. ನಿನ್ನಂತಹ ಸಣ್ಣವನನ್ನ ಕೊಲ್ಲಿಕ್ಕೆ ನನ್ನ ಸಣ್ಣ ಭಕ್ತ ಸಾಕು ಅಂತ ದೇವರು ಕೊಲ್ಲಿಸ್ತಾರೆ. ಈ ಪದದ ಅರ್ಥ ನಿಜವಾಗ್ಲೂ ನನಗಂತೂ ಗೊತ್ತಿರಲಿಲ್ಲ ಆಚಾರ್ಯ. ಇದ್ರ ಹಿಂದೆ ಇಷ್ಟು ದೊಡ್ಡ ಕಥೆ ಇದೆ ಅಂತ. ಇದರಿಂದ ಎಷ್ಟು ದೇವರ ಕಾರುಣ್ಯ ಭಕ್ತನ ಮೇಲೆ ಇದೆ, ಅದೇ ರೀತಿ ನಮ್ಮ ಮೇಲೆ ಎಷ್ಟಿದೆ ಅಂತ ನೀವದು ಎಕ್ಸಾಂಪಲ್ ಕೊಡ್ತಿದ್ರಲ್ಲ, ಎಲೆ ಎತ್ತಿದ ದೇವರು ಅಂತ, ಕುದುರೆಗಳ ಮತ್ತೆ ತೊಳೆದಂತೂ ದಾಸರ ಪದದಲ್ಲಿದೆ. ಅದನ್ನ ನಾವು ಕಲಿಬೇಕನ್ನೋದು ತುಂಬಾ ಇದೆ. ಇದನ್ನ ಹೇಳ್ಬೇಕಾದ್ರೆ ಒಂದು ದೃಷ್ಟಾಂತವನ್ನು ಕೊಡ್ತೇನೆ, ಅದನ್ನು ಹೇಳ್ತೇನೆ. ನಾವೆಲ್ಲರೂ ಮುಚುಕುಂದರೆ, ಜೀವನದಲ್ಲಿ ದೇವರನ್ನ ಮರೆತು ಮಲಗಿದವರು. ಅವನು ದೇವತೆಗಳಿಗೆ ಉಪಕಾರ ಮಾಡಿ ಮಲಗಿದ, ನಾವು ದೇವರನ್ನ ಮರೆತು ಮಲಗಿದವರು. ಏನೋ ಸುದೈವದಿಂದ ಯಾವುದೋ ಯೂಟ್ಯೂಬ್ ನೋಡಿದೆ, ಯಾವುದೋ ಯೋಗ್ಯರ ಸಹವಾಸ ಆಯಿತು, ನಾಳೆಯಿಂದ ನಾನು ಇನ್ಸ್ಪೈರ್ ಆಗಿ ದೇವರ ಪೂಜೆಯನ್ನ ಮಾಡಿದೆ ಅಂದ್ರೆ ನೀನು ಮಾಡಿದೆ ಅನ್ಕೋಬೇಡ. ಮುಚಕುಂದನನ್ನ ಉದ್ಧಾರ ಮಾಡಲಿಕ್ಕೆ ದೇವರು ಬಂದು ಅವನ ಕೈಯಲ್ಲಿ ಕಾಲಯವನನ್ನು ಕೊಲ್ಲಿಸಿ ಪುಣ್ಯದ ರಾಶಿಯನ್ನ ಅವನ ತಲೆ ಮೇಲೆ ಇಟ್ಟಂತೆ. ಆ ದೇವರೇ ನನ್ನೊಳಗೆ ನಿಂತು ಪ್ರೇರಣೆ ಮಾಡಿ ನನ್ನಿಂದ ಪೂಜೆಯನ್ನ ಮಾಡಿಸಿಕೊಂಡು ಪುಣ್ಯದ ರಾಶಿ ಮಾತ್ರ ನನ್ನ ಅಕೌಂಟಿಗೆ ಹಾಕಿದ ಅಂತ ಚಿಂತನೆ ಮಾಡುವ ತುಂಬಾ ದೊಡ್ಡ ಜವಾಬ್ದಾರಿ ಇದೆ. ಸತ್ಯಸಂಧರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡಬೇಕು ಅಂತ. ಸತ್ಯಸಂಧರಿಗೂ ವಿಷ್ಣುಪಾದಕ್ಕೆ ಒಂದು ಅಪಾರದಂತಹ ಒಂದು ಲಿಂಕೆ ಇದೆ, ಅದ್ರ ಬಗ್ಗೆ ಹೇಳಬೇಕು. ಈ ಒಂದು ನಿಮ್ಮ ವಾಹಿನಿ ಶುರುವಾದದ್ದೇ ಒಂದು ರೀತಿಯಾಗಿ ಸತ್ಯಸಂಧರ ವಿಷ್ಣು ಸ್ತುತಿಯೇ ಅದಕ್ಕೆ ಅವರು ಮಾಡಿದ ವಿಷ್ಣು ಸ್ತುತಿಯೇ ಪ್ರೇರಕ. ಸತ್ಯಸಂಧರಲ್ಲಿ ನೀವಿಟ್ಟಿರುವ ಆ ವಿಶ್ವಾಸ ತುಂಬಾ ದೊಡ್ಡದು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು. ವಿಷ್ಣು ಪದಶ್ರಿತ್ ಗೌರಾತೈ ಸ್ವಾಂತಧ್ವಾಂತ ನಿವಾರಕ ಶ್ರೀ ಸತ್ಯಸಂಧ ಸೂರ್ಯೋಯಂ ಭಾಸತಾಂ ಹೃದಂಬರೆ. ಅವರ ಚರಮ ಶ್ಲೋಕ. ಮಹಿಷಿಯಲ್ಲಿ ಆ ಪುಣ್ಯಾತ್ಮರ ಮೂಲ ವೃಂದಾವನ. ಸತ್ಯಧರ್ಮ ತೀರ್ಥ ಶ್ರೀಪಾದಂಗ ಸತ್ಯ ಬೋಧರಲ್ಲಿ ವಿಶೇಷವಾಗಿ ಅಧ್ಯಯನವನ್ನ ಮಾಡಿ ಮುಂದೆ ಅವರಿಂದಲೇ ಆಶ್ರಮವನ್ನ ಪಡೆದು ಆಶ್ರಮದ ಜೊತೆಯಲ್ಲಿ ಈ ಮಹಾನುಭಾವರಿಗೆ ಆಯುಷ್ಯ ಕಡಿಮೆ ಇತ್ತಂತೆ. ಆಶ್ರಮವನ್ನ ಕೊಡೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ದೇವರ ಸಂಕಲ್ಪ ಹರಿಪ್ರೇರಣೆ ಆಗಿದೆ, ರಾಮದೇವರ ಇಚ್ಛೆಗೆ ಬಂದಿದೆ. ಆದರೆ ಆಯುಷ್ಯ ಕಮ್ಮಿ ಇದೆಯಲ್ಲ. ಸತ್ಯಬೋಧರಂದ್ರಂತೆ ನಮ್ಮ ಆಯುರ್ದಾನವನ್ನು ಮಾಡ್ತೇವೆ ಅಂತ 10 ಬಟ್ಟಲು ಒಂದೊಂದು ದಿವಸಕ್ಕೆ ಒಂದೊಂದು ಬಟ್ಟಲಲ್ಲಿ ತುಪ್ಪವನ್ನ ಇಟ್ಟು ರಾಮದೇವರಿಗೆ ನೈವೇದ್ಯ ಮಾಡಿ ಅದರಲ್ಲಿ ತಮ್ಮ ಆಯುಷ್ಯವನ್ನು ತುಂಬಿಕೊಡೋರು. ಅದು ಅವರಿಗೆ ಗೊತ್ತದು. ಇವತ್ತು ಹೇಗೆ ಏನು ಎತ್ತ ಅದು ನಮಗೆ ಊಹಾತೀತ. ಅದು ಅದೇ ಕಾಲಘಟ್ಟದಲ್ಲಿ ಮತ್ತೊಬ್ಬರು ದಾಸ ಪರಂಪರೆಯಲ್ಲಿ ಗೋಪಾಲದಾಸರು ಜಗನ್ನಾಥದಾಸರಿಗೆ ಆಯುರ್ದಾನವನ್ನ ಮಾಡಿದ್ದಾರೆ ಅಂತ ನಾವು ಕೇಳ್ತೇವೆ. ಇವೆಲ್ಲ ಸಮಾನ ಕಾಲಘಟ್ಟವೇ. ಅವರಿಗೆ ಆ ಟೆಕ್ನಿಕ್ ಗೊತ್ತಿತ್ತು. ಇವತ್ತು ನಮಗೆ ಅದು ಗೊತ್ತಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ. ಒಂದೊಂದು ಬಟ್ಟಲನ್ನ ಕೊಟ್ಟಾಗ 10 ಬಟ್ಟಲಾಯಿತು. 11ನೇ ಬಟ್ಟಲು ಸ್ವಲ್ಪ ಚೆಲ್ಲಿ ಬಿಡಿತು. ಅರ್ಧ ಉಳಿದದ್ದನ್ನ ಸ್ವೀಕಾರ ಮಾಡಿದರು. ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರಂದರು, ಭಗವತ್ ಸಂಕಲ್ಪ 10.5 ವರ್ಷ ನೀವು ಪೀಠವನ್ನ ಆಳಬೇಕು ಅಂತ. ಇನ್ನು ಅವನ ಮನಸ್ಸಿಗೆ ಬಂದದ್ದು ಇಷ್ಟೇ, ನಾವು ವಿರೋಧ ಮಾಡೋದು ಬೇಡ ಅಂತ. ಆನಂತರದಲ್ಲಿ ವಿಶೇಷವಾಗಿ ಎಲ್ಲ ಯಾತ್ರೆಯನ್ನ ಕೈಗೊಂಡ ಮಹಾನುಭಾವರು. ನಡೆದು ಓಡಾಡುವ ಕಾಲ. ಇವತ್ತು ಯಾತ್ರೆ ಮಾಡೋದು ದೈಹಿಕ ಶ್ರಮ ಹೌದು, ಅನ್ನ ಆಹಾರಗಳ ತೆಗೆದುಕೊಳ್ಳೋದಿಲ್ಲ. ಆದ್ರೆ ಗಾಡಿ ಮತ್ತೊಂದು ಫೆಸಿಲಿಟಿ ಇದೆ, ರಸ್ತೆ ಇದೆ, ಗೂಗಲ್ ಅನ್ನ ಹಾಕಿಕೊಂಡು ಹೋಗ್ಬೋದು. ಅವತ್ತಿನ ಕಾಲದಲ್ಲಿ ನಡೆದು ಹೋಗಬೇಕು. ಅಂಥ ಪುಣ್ಯಾತ್ಮರು ಎಲ್ಲ ಕಡೆ ಬಂದು, ವಿಶೇಷವಾಗಿ ಅವರು ಎಲ್ಲೆಲ್ಲಿ ಬರ್ತಾರೋ ಅಲ್ಲಲ್ಲಿ ಪವಾಡ. ಕಾಶಿ ಕ್ಷೇತ್ರಕ್ಕೆ ಬಂದಾಗ ಬಂಗಾರದ ಮರವನ್ನ ಮಾಡಿಸಿದ್ರಂತೆ, ಮರದ ಬಾಗಿನವನ್ನ ಕೊಡ್ಲಿಕ್ಕೆ ಅಂತ. ಪ್ರಾಯ ಮೂಲ ರಾಮದೇವರು, ಮೂಲ ಸೀತಾದೇವಿಯರು, ದಿಗ್ವಿಜಯ ರಾಮದೇವರು ಇವರೆಲ್ಲ ಇರೋದ್ರಿಂದ ಸೀತಾದೇವಿ ಇದ್ದದ್ದರಿಂದ ಸೀತಾದೇವಿಗೆ ಮರದ ಭಾಗವನ್ನು ಒಪ್ಪಿಸಿ ಮಠದಲ್ಲಿರುವ ಯಾವುದಾದ್ರೂ ವಿದ್ವಾಂಸರಿಗೆ ಕೊಡಬಹುದು, ವಿದ್ವಾಂಸರ ಪತ್ನಿಯರಿಗೆ ಕೊಡಬಹುದು, ಮುತ್ತೈದೆಯರಿಗೆ ಅಂತ ಹೀಗೊಂದು ಕಲ್ಪನೆ. ಆದರೆ ಈ ಪುಣ್ಯಾತ್ಮರು ಗಂಗಾ ತೀರಕ್ಕೆ ಅದನ್ನು ತೆಗೆದುಕೊಂಡು ಬಂದ್ರಂತೆ. ಬಂಗಾರದ ಮರ ಅಲ್ಲೇ ಕೊಡಬಹುದು ಅಂತಿತ್ತು. ಆದರೆ ಅಲ್ಲಿ ಕೊಟ್ಟದ್ದು ನಿಜ, ಆದರೆ ವಿದ್ವಾಂಸರ ಹೆಂಡಂದಿರಿಗಲ್ಲ,
ಸಾಕ್ಷಾತ್ ಗಂಗೆಗೆ ಅದನ್ನ ಮರದ ಬಾಗಿನ ಕೊಡಬೇಕು ಅಂತ ಬಂದಾಗ ನೀರಿನಲ್ಲಿ ಇವತ್ತಿಗೂ ಮರದ ಬಾಗಿನದ ಸಾಮಾನು ಹಾಗೂ ಒಂದು ಸೀರೆಯನ್ನ ವಸ್ತ್ರಕೋಶದ ಕಣವನ್ನ ಬಿಡುವ ಪದ್ಧತಿ ಇದೆ ಮರದ ಬಾಗಿನವನ್ನ ಅರ್ಪಣೆ. ಆದ್ರೆ ಈ ಪುಣ್ಯಾತ್ಮರು ಮರದ ಬಾಗಿನವನ್ನ ಬಂಗಾರದ್ದು ಕೊಡ್ತಾ ಇದ್ದಾರೆ, ಅನ್ಯಾಯ ಆಯ್ತಲ್ಲ ಶಿಷ್ಯರ ತಲೆಯಲ್ಲಿ ಬಂದಾಗ ಪ್ರಾರ್ಥನೆ ಮಾಡ, ಅಮ್ಮ ಗಂಗಾ ನೀನೇ ಸಾಕ್ಷಾತ್ತಾಗಿ ಬಂದು ತೆಗೆದುಕೊಂಡು ಹೋದರೆ ಅವರ ತಲೆಯಲ್ಲಿ ತಲೆ ಬಿಸಿ ಇರೋದಿಲ್ಲ ಅಂದಾಗ ಗಂಗೆ ಬಂದು ಮರದ ಬಾಗಿನವನ್ನ ಸ್ವೀಕಾರ ಮಾಡಿದ್ದು ಎಲ್ಲರೂ ನೋಡುವಂತೆ. ಏನು ಆ ಕಾಲ, ಏನು ಪುಣ್ಯಾತ್ಮರು ಇವರ ಪ್ರಾರ್ಥನೆಯನ್ನ ಕೇಳಿ ಬರೋದು ಅಂದ್ರೆ ದೃಷ್ಟ ಗಂಗಾ ಅವರ ಬಗ್ಗೆ ಹೇಳುವಂತಹ ಮೊದಲನೇ ಮಾತು. ಗಂಗೆಯನ್ನ ನೋಡಿದ ಪುಣ್ಯಾತ್ಮರು ಸಂಚಾರ ಕ್ರಮೇಣ ಗಯಾ ಕ್ಷೇತ್ರಕ್ಕೆ ಬಂದರು. ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಮೊದಲು ಗಯಾಕ್ಕೆ ಬಂದವರು. ಅಲ್ಲಿದ್ದ ಎಲ್ಲ ಗಯಾವಾಡರನ್ನ ಬ್ರಹ್ಮಮಾನಸ ಪುತ್ರರು ಅಂತ ಕರೀತಾರೆ. ಅವರಿಗೆಲ್ಲ ವೈಷ್ಣವ ದೀಕ್ಷೆಯನ್ನ ಕೊಟ್ಟು, ಮಾಧ್ವ ದೀಕ್ಷೆಯನ್ನ ಕೊಟ್ಟು, ನಮ್ಮಲ್ಲಿ ದೀಕ್ಷೆಯನ್ನ ಕೊಡಬೇಕಾದರೆ ಅದರ ಚಿಹ್ನೆ ಅಂತ ಮುದ್ರೆಯನ್ನ ಕೊಟ್ಟು ಅವರೆಲ್ಲರೂ ವಿದ್ಯಾಧೀಶರಿಗೆ ನಡೆದುಕೊಳ್ತಾ ಇದ್ರು. ಕಾಲಪ್ರವಾಹದಲ್ಲಿ ಬಹಳ ದಿವಸ ಆಗಿಬಿಡ್ತು. ಸತ್ಯಸಂಧರು ಮತ್ತೆ ಹೋದಾಗ ಅವರಿಗೆ ಮರೆತಿತ್ತು, ಕಾಲಪ್ರವಾಹದ ಗ್ಯಾಪು ತುಂಬ ಇತ್ತು. ಇವರು ಹೋದಾಗ ರಾತ್ರಿ ಆಗಿದೆ. ಧೂಳಿ ದರ್ಶನವನ್ನು ಸ್ವಾಮಿಗಳು ಬಂದಾಗ ಮಾಡುವ ಪದ್ಧತಿ ಇದೆ. ಗಯಾವಾಡರು ಬೀಗ ಹಾಕಿ ಇವತ್ತು ಬೇಡ ನಾಳೆ ಬನ್ನಿ ಎಂದ್ರಂತೆ. ಶ್ರೀಮಠದ ಶಿಷ್ಯರು ಬಹಳ ದಿವಸ ಆದಾಗ ಅದು ಮರವು ಸಹಜ, ಅಥವಾ ದೇವರು ತನ್ನ ಮಹಿಮೆಯನ್ನ ತೋರಿಸುವ ಸಲುವಾಗಿ ಅವ್ರಿಗೆ ಮರವು ಕೊಟ್ಟ ಏನೋ, ಇದು ಬ್ಲೆಸ್ಸಿಂಗ್ ಅಂಡ್ ಡಿಸ್ಗೈಸ್ ಅಂತೀವಲ್ಲ, ಹಾಗಾಯ್ತು. ಆಗ ಅವರು ಪ್ರಾರ್ಥನೆ ಮಾಡಿದಾಗ ಬೀಗ ಕಳೆದುಕೊಂಡು ಕೆಳಗೆ ಬಿದ್ದು ತಾನಾಗಿ ಬಾಗಿಲು ತಕ್ಕೊಳ್ತಂತೆ. ತುಂಬಾ ಆಶ್ಚರ್ಯ ಆಯಿತು ಗಯಾವಾಡನಿಗೆ. ಕಾಲು ಹಿಡ್ಕೊಂಡು ದಯಮಾಡಿ ಕ್ಷಮಿಸಿ, ನಿಮ್ಮ ಮಹಿಮೆ ಅಪಾರ ಅಂಥೇಳಿ ಮತ್ತೆ ಇವರಾಗ ದಾಸಾನುದಾಸರಾಗಿ ಇವತ್ತಿಗೂ ಒಂದು ಪದ್ಧತಿ ಇದೆ. ಉತ್ತರಾದಿ ಮಠದ ಸ್ವಾಮಿಗಳು ಅಲ್ಲಿ ಹೋದಾಗ ನಮ್ಮನ್ನು ಉದ್ಧಾರ ಮಾಡಿದವರು ನೀವು, ನಮ್ಮ ಗುರು ಪರಂಪರೆ ನೀವು, ಆದ್ದರಿಂದ ನೀವು ನಡೆದು ಬರೋದು ಬೇಡ ಅಂಥೇಳಿ ಪಲ್ಲಕ್ಕಿಯಲ್ಲಿ ಗಯಾವಾಡರು ಒಬ್ಬರ ಮನೆಯಿಂದ ಇನ್ನೊಬ್ಬರ ಮನೆಗೆ ತಾವೇ ಹೊತ್ತು ಸ್ವಾಮಿಗಳನ್ನ ಕರೆದುಕೊಂಡು ಹೋಗ್ತಾರೆ. ಈ ಒಂದು ವಿಶೇಷವಾದ ಗೌರವ ತಂದುಕೊಟ್ಟವರು ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು. ಇವತ್ತಿಗೂ ಗಯೆಯ ಆ ವಿಷ್ಣುಪಾದದ ಮೇಲೆ ಮಂಟಪವನ್ನು ಹಾಕಿ ಪೂಜೆ ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯ. ಅಲ್ಲೆಲ್ಲ ದಿನ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಅದನ್ನೆಲ್ಲ ಸ್ವಚ್ಛ ಮಾಡಿ ತುಂಬ ಜನ ಬರೋದ್ರಿಂದ ಒಂದು ದಿವಸ ಗಯಕ್ಕೆ ಹೋದಾಗ ಇವತ್ತಿಗೂ ಎಲ್ಲ ಸ್ವಚ್ಛ ಮಾಡಿ ಕೊಟ್ಟಿರ್ತಾರೆ. ಇದಲ್ಲದೆ ಸತ್ಯಸಂಧರು ಮಾಡಿದ ದೊಡ್ಡ ಉಪಕಾರ, ನಿತ್ಯದಲ್ಲಿ ಆ ಗಯಾ ಕ್ಷೇತ್ರದಲ್ಲಿ ಪರಮಾತ್ಮನ ಪಾದ ಏನಿದೆ ಅದು ಪರಮಾತ್ಮನ ಸ್ವರೂಪ, ಅವನಿಗೆ ನೈವೇದ್ಯ ಉತ್ತರಾದಿ ಮಠದಿಂದ ಬರುತ್ತೆ. ಸ್ವಚ್ಛ ಮಾಡಿ ಎಲ್ಲ ತೊಳೆದು ಬಿಡ್ತಾರೆ. ವಿಷ್ಣು ಸಹಸ್ರನಾಮದಿಂದ ಅರ್ಚನೆ ಮಾಡಿ ದಿನಾ ಇಲ್ಲಿಂದ ಉತ್ತರಾದಿ ಮಠದಿಂದ ಇವತ್ತಿಗೂ ನೈವೇದ್ಯ ಹೋಗಿ ಮತ್ತೆ ವಾಪಸ್ ಬರುತ್ತೆ. ಈ ಎಲ್ಲ ಸೌಭಾಗ್ಯವನ್ನು ತಂದುಕೊಟ್ಟವರು ಸತ್ಯಸಂಧ ತೀರ್ಥರು. ಶಾತಿತಂ ದ್ವಾರಕೀಲಂ ಉಷ್ಟಾಮುದ್ರಾ ಪಂಡರೀಶಸ್ಯ ದತ್ತ. ಆಶ್ಚರ್ಯ ಆಗತ್ತೆ, ದೇವರು ಒಲಿತಾನೆ ಅನ್ನೋದಕ್ಕೆ ಪುರಾಣಗಳಲ್ಲಿ ಕೇಳ್ತೇವೆ. ಇವತ್ತೂ ಒಲಿತಾನೆ ಅಂತ ಸತ್ಯಸಂಧರ ಮಹಿಮೆ ಸಾಕ್ಷಿ. ಆಷಾಢ ಶುದ್ಧ ಏಕಾದಶಿ ಪಂಢರಪುರಕ್ಕೆ ಬರಬೇಕು. ಇವತ್ತು ಅಂತಲ್ಲ, ಅವತ್ತಿನಿಂದ ಆಷಾಢ ಶುದ್ಧ ಏಕಾದಶಿ ಪಂಢರಪುರದಲ್ಲಿ ಲಕ್ಷ ಲಕ್ಷ ಜನ. ಆ ಪಾಂಡುರಂಗ ವಿಠಲನಲ್ಲಿ ಅತಿಯಾದ ಭಕ್ತಿ ಆ ಮರಾಠರಿಗೆ. ಬಹಳ ಗದ್ದ ಇರತ್ತೆ, ಹೋಗೋದು ಬೇಡ, ದ್ವಾದಶಿ ಹೋಗುವ, ಏಕಾದಶಿ ಚಂದ್ರಭಾಗಾ ನದಿಯ ಆ ಪಕ್ಕ ತೀರದಲ್ಲಿ ಇರುವ ಅಂತ ಎಲ್ಲೋ ಇದ್ದಾರೆ. ಅವತ್ತಿನ ಕಾಲದಲ್ಲಿ ಹೀಗೊಂದೇನೋ ಪದ್ಧತಿ ಇತ್ತು ಅಂತ ನಮ್ಮ ಗುರುಗಳು ಹೇಳೋರು. ಮುದ್ರೆ ಹಾಕಿಸಿಕೊಳ್ಳುವವರು ಮೊದಲು ದಿವಾನರಿಗೆ ಹೇಳಿ ಅವರ ಹೆಸರನ್ನ ಬರೆಸಿ ಆಮೇಲೆ ಮುದ್ರೆ ಹಾಕುವ ಪದ್ಧತಿ ಅಂತ. ತುಂಬಾ ವಯೋವೃದ್ಧರು ಒಬ್ರು ಬಂದ್ಯಾರು ರಾತ್ರಿ, ಸ್ವಾಮಿ ನನಗೆ ಮುದ್ರೆ ಬೇಕು, ನಿಮ್ಮನ್ನ ನೋಡಿಲ್ಲಲ್ಲ ನಾವು, ಹೆಸರು ಬರೆಸೀರಾ? ದಿವಾನರು ಕಾಣಿಸ್ತಾ ಇಲ್ಲ ಹೆಸರು ಬರೆಸ್ಲಿಕ್ಕೆ, ನಾನು ಮತ್ತೆ ದೂರದ ಹಳ್ಳಿಯಿಂದ ಬಂದಿದ್ದೇನೆ, ಹೋಗ್ಬೇಕು, ದಯಮಾಡಿ ಹಾಕಿಬಿಡಿ. ವೃದ್ಧನನ್ನ ನೋಡಿ ಗುರುಗಳಂದ್ರೆ ಹಾಕ್ತೇನೆ, ಇನ್ನೊಮ್ಮೆ ಹೆಸರು ಬರೆಸಿದ್ರೆ ಒಂದು ಸಂಪ್ರದಾಯ ಪದ್ಧತಿ ಇಟ್ಕೊಂಡಿದ್ದೆ. ಪಾಂಡುರಂಗಾಚಾರ್ಯರು ಅಂತ ಹೇಳಿದ್ರು.
ಸರಿ, ಮುದ್ರೆಯನ್ನು ಹಾಕಿದ್ದಾರೆ. ಏನೋ ಒಂದು ಆನಂದ ಸ್ವಾಮಿಗಳಿಗೆ ಅವರ ಮುಖ ನೋಡ್ತಾ ಇದ್ರೆ ಗೊತ್ತಾಗಿಲ್ಲ. ಮೊನ್ನೆ ದಿವಸ ಎಲ್ಲ ಪೂಜಾ ಪುರಸ್ಕಾರ ಮುಗಿಸಿಕೊಂಡು ಪಂಢರಪುರಕ್ಕೆ ಬಂದು ವಿಠ್ಠಲನ ದರ್ಶನ ಮಾಡಿದರೆ ಇಷ್ಟು ಆಶ್ಚರ್ಯ ಕಾದಿದೆ. ಶ್ರೀಮಠದ ಮುದ್ರೆ ಪಾಂಡುರಂಗ ವಿಠ್ಠಲನ ಮೇಲೆ ಮೂಡಿದೆಯಂತೆ. ಧ್ಯಾನಮಗ್ನರಾಗಿ ನೋಡಿದಾಗ ಆ ವೃದ್ಧರ ರೂಪದಲ್ಲಿ ಬಂದದ್ದೇ ನಾನು. ನೀವು ನಾ ಇದ್ದಲ್ಲಂತೂ ಬಂದಿಲ್ಲ, ನಾನು ನಿಮ್ಮಲ್ಲಿ ಬಂದು ಅನುಗ್ರಹ ಮಾಡಲಿಕ್ಕೆ ಬಂದೆ ಅಂತ ಇಷ್ಟು ಆನಂದ ಪಟ್ರು. ನಮ್ಮಪ್ಪ ಎಂಥ ಭಾಗ್ಯ, ನಾನು ಕೊಡುವ ಮುದ್ರೆ ನಿನಗೆ ಸ್ಪರ್ಶ ಆಗಿದೆ ಅಂದರೆ ಉಷ್ಟಾ ಮುದ್ರಾ, ಬಿಸಿ ಮುದ್ರೆಯನ್ನ ಇವರಿಂದ ತೆಗೆದುಕೊಂಡ ಭಗವಂತ. ಆಮೇಲೆ ಹೀಗೆ ಅವರ ಅಷ್ಟೈಶ್ವರ್ಯ, ಅಷ್ಟೈಶ್ವರ್ಯ ಅಂದರೆ 8 ಐಶ್ವರ್ಯಗಳು ಅಂತಲ್ಲ, 8ನೆಯದ್ದು 8 ಐಶ್ವರ್ಯಗಳು ಉಳ್ಳವರು ಅಂತ. ಅಷ್ಟೈಶ್ವರ್ಯ ಅಂತ ಅದೊಂದು ಸಪರೇಟ್ ಥಿಂಗ್. ಅಣಿಮ ಮಹಿಮ ಲಘಿಮ ಇವೆಲ್ಲವೂ ಸೇರಿ ಒಂದು ಬಂಚ್. ಹೀಗೆ ಸತ್ಯಸಂಧರ ವಿಶೇಷ ಮಹಿಮೆ. ಅವರ ವಿಷ್ಣು ಸ್ತುತಿಯಂತೂ ಏನದು, ಗುರುಗಳಲ್ಲಿ ಭಕ್ತಿ. ಹರೇ ರಾಜಾನೋಮಿ ಸ್ವಭಟತನಯಾನ್ ದೋಷ ನಿಲಯಾನ್ ಗುಣೈರ್ಹೀನಾನ್ ಸೌವಾನ್ ಇತಿ ಮತಿಯುತಾ ಪಾಂತಿ ಸದಯಾ ಮದಾರ್ಯ ಆಪಾನ್ಯಂ ತವ ಭಜನ ಸಂಸಕ್ತ ಹೃದಯ ಜಹುರ್ನಿದ್ರಾಂ ತೇಷಾಂ ರಘುವರ ವಿನೇಯೋಸ್ಮ್ಯವತು ಮಾಂ. ಅವರು ದೇವರಲ್ಲಿ ಬೇಡ್ತಾರೆ, ನನ್ನನ್ನು ಉದ್ಧಾರ ಮಾಡು. ಅಲ್ಲ, ನೀನು ಏನು ಸಾಧನೆ ಮಾಡಿದಿ? ನಾನೇನೂ ಮಾಡಿಲ್ಲ. ಅದಕ್ಕೆ ಮುಂಚೆ ಹೇಳ್ತಾರೆ, ಅಹಂ ಸಕ್ತ ಪೋತೆ ಭವ ಜಲಧಿ ಪೋತೆ ತ್ವಯಿ ನವೈ ರಥ ಪಾಕೆ ಲಕ್ಷ್ಮೀ ರಮಣ ತವ ಪಾಕೆ ನಹಿರತಃ. ನಾನು ಏನೂ ಮಾಡಿಲ್ಲ ಅಂತ ನೀನೇ ಹೇಳಿ ನನ್ನನ್ನು ಉದ್ಧಾರ ಮಾಡು ಅಂದ್ರೆ ಹೇಗೆ ಮಾಡಲಿ? ಅಮೀ ರಾಜಾನಹ, ಈ ರಾಜರುಗಳೆಲ್ಲ ನಿಜವಾಗಲೂ ಅವನು ದಂಡನೆಗೆ ಅರ್ಹನಾದವನು ಅಂತ ದಂಡನೆ ಮಾಡಬೇಕು ಅಂತ ಹೊರಟವನು ಯಾರೋ ಬಂದು ಹೇಳ್ತಾರೆ, ನಿಮ್ಮ ರಾಣಿ ಕಡೆಯವರು, ನಿಮಗೆ ಬೇಕಾದವ್ರ ಕಡೆಯವರು ಅಂತ ಅಂದ ಕೂಡಲೇ ಅವರನ್ನ ಬಿಡ್ತಾನೆ. ಸ್ವಭಟ ತನಯಾನ್ ದೋಷ ನಿಲಯಾನ್, ದೋಷಗಳ ನಿಲಯ ಅವನು, ಆದ್ರೆ ಸ್ವಭಟ ತನಯಾನ್, ತನ್ನ ಭೃತ್ಯನ ಮಗ ಅನ್ನೋ ಒಂದೇ ಒಂದು ಕ್ರೈಟೀರಿಯಾ ಇಟ್ಕೊಂಡು ಗುಣೈರ್ಹೀನಾನ್, ಯಾವ ಗುಣಗಳಿಲ್ಲ, ಸೌವಾ ಇತಿ ಮತಿಯುತಾಹ, ನಮ್ಮವರೂ ಅಂತ ಅವರನ್ನ ನೋಡ್ತಾನೆ. ಪಾಂತಿ ಸದಯಾ, ದಯೆಯಿಂದ ನೋಡ್ತಾನೆ. ಹಾಗೆ ನೀನು ಯಾರ ಇನ್ಫ್ಲೂಯೆನ್ಸ್ ತಂದಿದೆ ಅಂತಂತೀಯ? ತಂದಿದ್ದೀನಿ. ಮದಾರ್ಯ, ನನ್ನ ಹಿರಿಯರು, ನನ್ನ ಗುರುಗಳು, ಸತ್ಯಬೋಧರು, ಆಬಾಲ್ಯಂ, ಪೂರ್ವಾಶ್ರಮದಿಂದ ಹಿಡಿದು ನಿನ್ನನ್ನು ಆರಾಧನೆ ಮಾಡಿದ್ದಾರೆ. ಇನ್ನು ವಿಶೇಷವಾಗಿ ಸನ್ಯಾಸಿಗಳಾಗಿ ಪೀಠಕ್ಕೆ ಬಂದ ಮೇಲಂತೂ ನೀನು ನನ್ನನ್ನು ರಕ್ಷಣೆ ಮಾಡೇ ಮಾಡ್ತೀಯ ಅಂತ ಜಗತ್ತಿಗೆ ತಿಳಿಸೋ ಸಲುವಾಗಿ ರಾತ್ರಿ ಕಾಲದಲ್ಲಿ ನಿನ್ನ ಸಲುವಾಗಿ ನಿದ್ರಾ ಬಿಟ್ಟ ಮಹಾನುಭಾವರು. ಜಹುರ್ನಿದ್ರಾಂ ತೇಷಾಂ ರಘುವರ, ಅಂಥವರ ವಿನಯ, ಅವರ ಶಿಷ್ಯ ಅಂತ ನೋಡು. ಗುರುಗಳನ್ನ ನೋಡಿ ನನ್ನನ್ನ ನೋಡಪ್ಪ, ನನ್ನನ್ನ ನೋಡಬೇಡ, ನಮ್ಮ ಗುರುಗಳನ್ನ ನೋಡಿ ಉದ್ಧಾರ ಮಾಡು. ಇಷ್ಟು ಭಕ್ತಿಯನ್ನ ಮಾಡಿದಂತಹ ಮಹಾನುಭಾವರು ಸತ್ಯಸಂಧ ತೀರ್ಥರು. ಅವರ ಸ್ಮರಣೆ ಮಾಡೋದೇ ನಮ್ಮೆಲ್ಲರ ಭಾಗ್ಯ ಅಂತ ಅವರ ಸ್ಮರಣೆಯನ್ನ ಮಾಡುವ. ಇದೊಂದು ಪಾಡ್ಕಾಸ್ಟ್ ಇಂದ ಆಚರೆ ಉದ್ಗೀತ ಸೀರೀಸ್ ಶುರು ಮಾಡೋದಕ್ಕೆ ಒಂದು ಗ್ರೇಟೆಸ್ಟ್ ಅರ್ಥ ಇವತ್ತು ಬಂದಿದೆ ಅಂತ ಒಂದು ಅಭಿಪ್ರಾಯ. ಯಾಕಂದ್ರೆ ಫಸ್ಟ್ ಎಪಿಸೋಡ್ ಆಗಲಿ ಸೆಕೆಂಡ್ ಎಪಿಸೋಡ್ ರಿಲೀಸ್ ಮಾಡಿದಾಗಿಂದ ಜನ ನೆಕ್ಸ್ಟ್ ಯಾರನ್ನ ಕರಿತೀರಿ ನಾವ್ ಇನ್ನ ಹೌದು ಇನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಬಟ್ ಸುಮಾರು ಜನ ಕೇಳಿದ್ದು, ಇಲ್ಲ ಪವನಾಚಾರ್ಯ ಮಾಡ್ರಿ, ಅವ್ರು ನಮ್ಗೆ ಇಂಥದೆಲ್ಲ ಅವ್ರು ನಮ್ಗೆ ಡೈರೆಕ್ಟ್ ಆನ್ಸರ್ ಸಿಗುತ್ತೆ, ಅವ್ರದ್ದು ಪ್ರವಚನದಿಂದನೂ ಇರ್ಲಿ, ಬಟ್ ಅವ್ರದ್ದು ಪಾಡ್ಕಾಸ್ಟ್ ಮಾಡಿದ್ದು ಸುಮಾರು ಜನ ಕೇಳ್ತಾ ಇದ್ರು. ಸೊ ನೀವು ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗಿದೆ ಆಚಾರ್ಯ. ನಿಮ್ಗೆ ಈ ಪಾಡ್ಕಾಸ್ಟ್ ಹೇಗೆ ಅನಿಸ್ತು? ತುಂಬಾ ಸಂತೋಷ ಆಯಿತು. ಜನಗಳಿಗೆ ನಮ್ಮ ಮಾತು ಹಿಡಿಸಿದೆ ಅಂದರೆ ಅದು ದೇವರ ಅನುಗ್ರಹ. ಎಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸಿ, ಈ ಪಾಡ್ಕಾಸ್ಟು ಒಂದು ತುಂಬ ವಿಭಿನ್ನವಾದ ರೀತಿಯಾದದ್ದು. ಅಂದರೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಉತ್ತರವನ್ನು ಕೊಡೋದು. ಕೆಲವೊಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಇವತ್ತಿನ ಕಾಲದಲ್ಲಿ ಹೇಳಲಿಕ್ಕಾಗಲ್ಲ. ಅದು ಒಂದು ಎಲ್ಲರಲ್ಲೂ ವಿಜ್ಞಾಪನೆ ನೋಡುವವರಲ್ಲಿ. ಯಾಕೆಂದರೆ ಇದು ಇಡೀ ಪ್ರಪಂಚವೇ ನೋಡುವುದರಿಂದ 4 ಗೋಡೆಯ ಮಧ್ಯದಲ್ಲೇ ಹೇಳಬಹುದಾದ ಕೆಲವು ಆಚಾರ ವಿಚಾರಗಳು ಇರ್ತವೆ.
ಅದಕ್ಕೆ ಜಾತಿವಾದ, ಇನ್ನು ಬೇರೆ ಬೇರೆ ಅನೇಕ ಇದೆಲ್ಲ ಸೇರಿ ಬಿಡುತ್ತೆ. ಇದು ವ್ಯಾಪಕವಾಗಿ ನಾವು ಎಲ್ಲರಿಗೂ ಮುಟ್ಟುವಂತೆ ಮಾತ್ರ ಹೇಳಿರ್ತೇವೆ. ಕೆಲವೊಂದನ್ನ ಗೊತ್ತಿದ್ದು ಹೇಳಲ್ಲ, ಕೆಲವೊಂದು ಗೊತ್ತಿಲ್ಲದೆ ಹೇಳೋದಿಲ್ಲ, ಕೆಲವೊಂದು ಎಲ್ಲರಿಗೂ ಬೇಕಾಗಿಲ್ಲ, ಇವೆಲ್ಲವೂ ಇರುತ್ತೆ. ಅದನ್ನು ಅರ್ಥೈಸಿಕೊಂಡು ಜಿಜ್ಞಾಸಿಗಳು ತೀರಾ ತಮಗೆ ಪರ್ಸನಲ್ ಆಗಿ ಬೇಕಾದಂತಹ ವಿಷಯಗಳಿದ್ರೆ ಅದನ್ನು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋದು ಅತ್ಯುತ್ತಮ. ಯಾವುದೇ ಆಚಾರ್ಯರನ್ನ. ಮತ್ತೆ ನಮ್ಮ ಕಟ್ಟಿಯವರು ಹೇಳಿದ್ರು, ಇದು ತುಂಬ ಸಂತೋಷ ಕೊಡುವಂತಹ ವ್ಯಕ್ತಿ ಬಂದ್ಯಾರೆ ಅಂತ. ಉತ್ತರೋತ್ತರಂ ಬಲಿಯ, ಇನ್ನೊಬ್ಬರು ನಮ್ಗೆನ್ನ ಚೆನ್ನಾಗಿ ಹೇಳ್ತಾರೆ, ಎಂದರೋ ಮಹಾನುಭಾವರು. ಕೇಳುವವರಲ್ಲಿ ದೇವರು ನಿಂತು ಪ್ರೇರಣೆ ಮಾಡಿಸಿ ಕೇಳಿಸ್ತಾರೆ. ಬಹಳ ಒಳ್ಳೆ ಉತ್ತಮವಾದಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬರೀ ಪುರಾಣವನ್ನ ಹೇಳೋದಕ್ಕಿಂತ 10 ಜನಕ್ಕೆ ಬೇಕಾದ ವಿಷಯಗಳನ್ನ ಕೇಳಿದ್ದಾರೆ. ನಾನು ಈಗ ಹೇಳಿದಂತೆ ಎಷ್ಟೋ ವಿಚಾರಗಳಿಗೆ ಪೂರ್ಣ ಉತ್ತರ ನಾವು ಕೊಟ್ಟಿಲ್ಲ. ಅದನ್ನು ಕೊಡದೇ ಇರೋದಕ್ಕೆ ಕೆಲವು ರಿಸ್ಟ್ರಿಕ್ಷನ್ಸು ನಾವೇ ಮಾಡಿಕೊಂಡಿದ್ದೇವೆ. ಯಾಕೆ ನಾವೆಲ್ಲ ಉಳಿಬೇಕು ಅನ್ನೋ ದೃಷ್ಟಿಯಿಂದ. ಆ ದೃಷ್ಟಿಯಿಂದ ಎಲ್ಲ ಕಡೆಗೆ ಹೇಳಲಿಕ್ಕಾಗೋದಿಲ್ಲ. ತುಂಬ ಒಳ್ಳೆಯ ಕೆಲಸವನ್ನ ಮಾಡ್ತಿದ್ದೀರಿ. ಉತ್ತರೋತ್ತರವಾಗಿ ಇದು ಚೆನ್ನಾಗಿ ಬೆಳೆದು ಎಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವಂತಹ ಒಂದು ದೊಡ್ಡ ಬ್ರಾಡ್ಕಾಸ್ಟಿಂಗ್ ಪಟ್ಟವನ್ನ ನೀವು ಪಡೀರಿ ಅಂತ ಗುರುಗಳಲ್ಲಿ ದೇವರಲ್ಲಿ ಆಶಿಸ್ತೇವೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಈ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಆ ಎಲ್ಲ ಟೀಮಿನವರಿಗೆ ಅಭಿನಂದನೆಗಳು. ನಾನು ಮೊದಲು ಬರಬೇಕಾಗಿತ್ತು, ತುಂಬ ಸತಾಯಿಸಿದೆ, ಅದಕ್ಕೆ ಎಲ್ಲರಲ್ಲೂ ಕ್ಷಮೆಯನ್ನ ಯಾಚಿಸ್ತೇನೆ. ಹರಯೇ ನಮಃ. ಕೊನೆಯದಾಗಿ ಹೇಳ್ಬೇಕಂದ್ರೆ ಆಚಾರ್ಯ, ಈ ಎಲ್ಲಾ ಪ್ರಶ್ನೆಗಳ ಹಿಂದೆ ಅಂದ್ರೆ ನಾನು ಮುಂಚೆ ಹೇಳ್ದಂಗೆ ಕ್ಯಾಮ್ರಾ ಮುಂದೆ ನಾವು ಕಾಣಿಸಿರ್ಬೋದಾಗಿದೆ. ಇದ್ರ ಹಿಂದೆ ಪ್ರಶ್ನೆ ಕೇಳುವಂತ ಸುಮಾರು ಜನ ಇರ್ಬೋದು, ಆದ್ರೆ ಹಿಂದೆ ಟೀಮ್ ತುಂಬಾ ಕೆಲಸ ಮಾಡಿದ್ದಾರೆ. ನಿಮ್ಗೆ ಎಂತ ಪ್ರಶ್ನೆ ಕೇಳ್ಬೇಕು ಅವರ ಡೌಟ್ಸ್ ಎಲ್ಲ, ಸೊ ಅವ್ರ ಕಡೆನೂ ಕೂಡ ಧನ್ಯವಾದ ಸರ್. ತುಂಬ